ಸೆಕೆಂಡ್ PUC ಕೆಮಿಸ್ಟ್ರಿ ಲ್ಯಾಬ್ ಎಕ್ಸಾಮ್ನಲ್ಲಿ ನೀವು ಮಾಡಬೇಕಾಗಿರುವಂಥದ್ದು 2 ಎಕ್ಸ್ಪೆರಿಮೆಂಟ್ಸ್. ಒಂದು ಟೈಟ್ರೇಷನ್, ಇನ್ನೊಂದು ಸಾಲ್ಟ್ ಅನಾಲಿಸಿಸ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನೆಲ್. ಈ ವಿಡಿಯೋದಲ್ಲಿ ಸಾಲ್ಟ್ ಅನಾಲಿಸಿಸ್ ಹೇಗೆ ಮಾಡೋದು ಅಂತ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಆಲ್ರೆಡಿ ಒಂದಿಷ್ಟು ಜನ ನಿಮ್ಮ ಲ್ಯಾಬ್ಗಳಲ್ಲಿ ಸಾಲ್ಟ್ ಅನಾಲಿಸಿಸ್ ಮಾಡಿರ್ತೀರಾ, ಇಲ್ಲಾಂದರೆ ಮುಂದೆ ಮಾಡ್ತೀರಾ. ಎಕ್ಸಾಮಲ್ಲಂತೂ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಅದನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಏನು ಸಾಲ್ಟ್ ಅನಾಲಿಸಿಸ್ ಅಂದರೆ, ನಿಮಗೆ ಒಂದು ಸಾಲ್ಟನ್ನು ಕೊಡ್ತಾರೆ. ಆ ಸಾಲ್ಟ್ ಯಾವುದು, ಅದರ ಹೆಸರೇನು ಅಂತ ಐಡೆಂಟಿಫೈ ಮಾಡಬೇಕು. ಅದು ಹೇಗೆ ಮಾಡ್ತೀರಾ? ಬರೀ ನೋಡೋದ್ರಿಂದ ನಿಮಗೆ ಸಾಲ್ಟ್ ಯಾವುದು ಅಂತ ಗೊತ್ತಾಗಲ್ಲ. ಒಂದಿಷ್ಟು ಪ್ರೊಸೀಜರ್ನ ಫಾಲೋ ಮಾಡಿ ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ? ನಿಮ್ಮ ಸಿಂಪಲ್ ಸಾಲ್ಟಲ್ಲಿ ಒಂದು ಆ್ಯಸಿಡ್ ರ್ಯಾಡಿಕಲ್, ಇನ್ನೊಂದು ಬೇಸಿಕ್ ರ್ಯಾಡಿಕಲ್ ಅಂತ ಇರುತ್ತೆ. ಆ 2 ರ್ಯಾಡಿಕಲ್ಸ್ಗಳನ್ನು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಆ ಸಾಲ್ಟ್ ಯಾವುದು ಅಂತ ಗೊತ್ತಾಗುತ್ತೆ. ಓಕೆ, ಇದನ್ನು ಮಾಡಬೇಕು ಅಂದರೆ ನೀವು ಪ್ರೊಸೀಜರ್ನ ಕಲೀಲೇಬೇಕು. ಪ್ರೊಸೀಜರ್ ಗೊತ್ತಿದ್ದರೆ ಸಾಲ್ಟ್ ಅನಾಲಿಸಿಸ್ ತುಂಬಾ ಸುಲಭ ಆಗುತ್ತೆ. ನಿಮಗೆ ಪ್ರೊಸೀಜರ್ ಗೊತ್ತಿದ್ದರೆ ಸಾಲ್ಟ್ ಅನಾಲಿಸಿಸ್ ತುಂಬಾ ಸುಲಭ ಆಗುತ್ತೆ. ಆದ್ದರಿಂದ ಇವತ್ತೇ ನೀವು ಆ ಪ್ರೊಸೀಜರ್ನ ಕಲಿತ್ಕೊಳ್ಳಿ. ಸೊ ಕಲಿತ್ಕೊಂಡು ಆದಷ್ಟು ರಿವೈಸ್ ಮಾಡ್ತಾ ಬನ್ನಿ. ಸೊ ಎಷ್ಟು ರಿವೈಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನೆನಪಿರುತ್ತೆ. ಸೊ ನೋಡಿ, ಇದರ ಏಮ್ ಏನಿದೆ ಅಂದರೆ ಸಿಸ್ಟಮ್ಯಾಟಿಕ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಸಿಂಪಲ್ ಇನ್ಆರ್ಗ್ಯಾನಿಕ್ ಸಾಲ್ಟ್. ಸೊ ಇಲ್ಲಿ ಹೇಳ್ತಿರುವಂಥದ್ದು ಕ್ವಾಲಿಟೇಟಿವ್. ಸೊ ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ 2 ರೀತಿಯಾದಂಥ ಅನಾಲಿಸಿಸ್ ಬರುತ್ತೆ. ಸಾಲ್ಟ್ ಅನಾಲಿಸಿಸ್ನ ನಾವು ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಕರಿತೀವಿ. ಯಾಕೆ? ಇಲ್ಲಿ ನಾವು ಏನು ಪ್ರೆಸೆಂಟ್ ಇದೆ ಅಂತ ಐಡೆಂಟಿಫೈ ಮಾಡ್ತೀವಿ, ಹೌದಾ? ಕ್ವಾಲಿಟಿ. ಇಲ್ಲಿ ನಾವು ಕ್ವಾಂಟಿಟಿ ಹೇಳ್ತಾ ಇಲ್ಲ, ಎಷ್ಟು ಪ್ರೆಸೆಂಟ್ ಇದೆ ಅಂತ ಹೇಳ್ತಾ ಇಲ್ಲ, ಏನು ಪ್ರೆಸೆಂಟ್ ಇದೆ ಅಂತ ಹೇಳ್ತಾ ಇದ್ದೀವಿ. ಅದೇ ನೀವು ಟೈಟ್ರೇಷನ್ ಮಾಡಿರ್ಬೋದು. ಸೊ ಅಲ್ಲೇನಾಗುತ್ತೆ, ಕ್ವಾಂಟಿಟಿ ಅಂದರೆ ಎಷ್ಟು ML, ನಾರ್ಮ್ಯಾಲಿಟಿ, ಮೊಲಾರಿಟಿ ಅಲ್ಲಿ ಹೇಳ್ತೀವಲ್ವಾ. ಸೊ ಅಲ್ಲಿ ML ಹೇಳ್ತೀವಿ, ಮೆಷರಿಂಗ್ ಮಾಡುವಂಥದ್ದು. ಕ್ವಾಂಟಿಟಿನ ಮೆಷರ್ ಮಾಡ್ತೀವಿ. ಸೊ ಅದರಿಂದ ಅದು ಕ್ವಾಂಟಿಟೇಟಿವ್ ಅನಾಲಿಸಿಸ್ಗೆ ಎಕ್ಸಾಂಪಲ್. ಸೊ ಇಲ್ಲಿ ನಾವು ಮಾಡ್ತಿರೋದೇನು, ಕ್ವಾಲಿಟೇಟಿವ್ ಅನಾಲಿಸಿಸ್. ವೈವಾದಲ್ಲಿ ಕೇಳ್ಬೋದು, ಯಾಕೆ ಸಾಲ್ಟ್ ಅನಾಲಿಸಿಸ್ನ ನಾವು ಕ್ವಾಲಿಟೇಟಿವ್ ಅನಾಲಿಸಿಸ್ಗೆ ಎಕ್ಸಾಂಪಲ್ ಆಗಿ ಕೊಡ್ತೀವಿ ಅಂತ. ಓಕೆ, ಈ ಸಾಲ್ಟ್ ಅನಾಲಿಸಿಸಲ್ಲಿ ಮೇಜರಾಗಿ 3 ಸ್ಟೆಪ್ಸ್ಗಳು ಬರುತ್ತೆ. ಓಕೆ, 3 ಟೆಸ್ಟ್ಗಳು ಅಂತ ಹೇಳ್ಬೋದು ನಾವು. ಮೊದಲನೇದು ಪ್ರಿಲಿಮಿನರಿ ಟೆಸ್ಟ್, ಎರಡನೇದು ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲ್, ಆ್ಯಂಡ್ ಮೂರನೇದು ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲ್. ಸೊ 3ಕ್ಕೂ ಕೂಡ ಅದರದೇ ಆದಂಥ ಮಾರ್ಕ್ಸ್ ಇರುತ್ತೆ. ಅದರಿಂದ ಎಲ್ಲವನ್ನು ಕೂಡ ನೀವು ಮಾಡಬೇಕು. ಫಸ್ಟ್ ಒನ್ ಪ್ರಿಲಿಮಿನರಿ ಟೆಸ್ಟ್. ಇದರಲ್ಲಿ 3 ಸಬ್ ಡಿವಿಷನ್ ಇದೆ. ಒಂದು ಸ್ಟೇಟ್, ಕಲರ್, ಸಾಲ್ಯುಬಿಲಿಟಿ. ಸ್ಟೇಟಲ್ಲಿ ಮತ್ತೆ 2 ಥರ, ಒಂದು ಕ್ರಿಸ್ಟಲೈನು, ಇನ್ನೊಂದು ಅಮಾರ್ಫಸ್. ಸೊ ಕ್ರಿಸ್ಟಲೈನ್ ಹೇಗಿರುತ್ತೆ, ನೀವು ಮನೆಯಲ್ಲಿ ಯೂಸ್ ಮಾಡುವಂತಹ ಸಾಲ್ಟ್, ಕಾಮನ್ ಸಾಲ್ಟ್ ಏನಿದೆ, ಸೋಡಿಯಂ ಕ್ಲೋರೈಡ್, ಸೊ ಆ ರೀತಿ ಇದ್ದರೆ ಅದನ್ನು ನಾವು ಕ್ರಿಸ್ಟಲೈನ್ ಸಾಲಿಡ್ ಅಂತ ಕರಿತೀವಿ. ಸೊ ಅದೇ ಟಾಲ್ಕಮ್ ಪೌಡರ್, ಸೊ ಏನು ಪಾಂಡ್ಸ್ ಪೌಡರೆಲ್ಲ ಏನು ಯೂಸ್ ಮಾಡ್ತೀರಲ್ವಾ, ಅಥವಾ ಯಾವುದಾದ್ರೂ ಹಿಟ್ಟು, ಸೊ ಆ ರೀತಿ ಇದ್ದರೆ ಅದನ್ನು ಅಮಾರ್ಫಸ್ ಸಾಲಿಡ್ ಅಂತ ಕರಿತೀವಿ. ಬರೀ ನೋಡೋದ್ರಿಂದ ನಿಮಗೆ ಗೊತ್ತಾಗಲ್ಲ, ಒಂದಿಷ್ಟು ಗೊತ್ತಾಗ್ಬೋದೇನೋ, ಆದರೂ ಕೂಡ ನೀವು ಅದನ್ನು ಮುಟ್ಟಿ ಫೀಲ್ ಮಾಡಿ ನೋಡಬೇಕು. ಓಕೆ, ಕೈಗೆ ತಗೊಂಡು ಒಂದಿಷ್ಟು ನೋಡಿ ಗೊತ್ತಾಗುತ್ತೆ. ನಿಮ್ಮ ಕೈಗೆ ಏನಾದರೂ ತಾಗ್ತಾ ಇದ್ದರೆ. ಸೊ ನೆಕ್ಸ್ಟ್ ಇಸ್ ಕಲರ್. ಕಲರಲ್ಲಿ 2 ರೀತಿ, ಒಂದು ವೈಟ್, ಇನ್ನೊಂದು ಪೇಲ್ ಪಿಂಕ್. 2 ಕೊಡಲ್ಲ, 2ರಲ್ಲಿ ಯಾವುದಾದ್ರೂ ಒಂದನ್ನು ಕೊಡ್ತಾರೆ. ತುಂಬ ಕಾಲೇಜ್ಗಳಲ್ಲಿ ವೈಟ್ ಬದಲಾಗಿ ಕಲರ್ಲೆಸ್ ಅಂತ ಬರೆಸಿರ್ಬೋದು. ಸೊ ಕಲರ್ಲೆಸ್ ಅಂತ ಬರೆಸಿದ್ರೆ ನೀವು ಅದನ್ನೇ ಬರೀರಿ, ವೈಟ್ ಅಂತ ಬರೆಸಿದ್ರೆ ವೈಟ್. ಓಕೆ, ಆ್ಯಂಡ್ ಇನ್ನೊಂದು ಪೇಲ್ ಪಿಂಕ್. ನಿಮಗೆ ಒಂದು ಹೇಳಬೇಕು ಅಂತ ಅಂದರೆ, ಪೇಲ್ ಪಿಂಕ್ ಸಾಲ್ಟು ಕೊಡುವಂಥದ್ದು ಒಂದೇ ಒಂದು. ಇನ್ ಕೇಸ್ ನಿಮ್ಮ ಸಾಲ್ಟು ಪೇಲ್ ಪಿಂಕ್ ಆಗಿದ್ರೆ ನೀವು ಅಲ್ಲೇ ಐಡೆಂಟಿಫೈ ಮಾಡಿಬಿಡ್ಬೋದು ನಿಮ್ಮ ಸಾಲ್ಟನ್ನು. ಯಾವುದು ಅಂದರೆ ಮ್ಯಾಂಗನೀಸ್ ಸಲ್ಫೇಟ್. ಯಾಕೆ? ನಿಮಗಿರುವಂಥ ಸಾಲ್ಟ್ಗಳಲ್ಲಿ ಪೇಲ್ ಪಿಂಕ್ ಸಾಲ್ಟು ಇರೋದು ಒಂದೇ, ದಟ್ ಈಸ್ ಮ್ಯಾಂಗನೀಸ್ ಸಲ್ಫೇಟ್. ಓಕೆ, ಸೊ ಕಲರ್ ನೋಡಿ ಐಡೆಂಟಿಫೈ ಮಾಡ್ಬೋದು. ಆದ್ದರಿಂದ ಕಲರ್ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ. ನೆಕ್ಸ್ಟ್ ಸಾಲ್ಯುಬಿಲಿಟಿ. ಸಾಲ್ಯುಬಿಲಿಟಿ ಅಂದರೆ ನಿಮ್ಮ ಸಾಲ್ಟು ಯಾವುದರಲ್ಲಿ ಡಿಸಾಲ್ವ್ ಆಗುತ್ತೆ, ಕರಗುತ್ತೆ ಅನ್ನುವಂಥದ್ದು. ಇಲ್ಲಿ 2 ಪ್ರಿಯಾರಿಟೀಸ್ ಇದೆ. ನಾವು ಫಸ್ಟ್ ಪ್ರಿಯಾರಿಟಿನ ವಾಟರಿಗೆ ಕೊಡಬೇಕು. ವಾಟರಲ್ಲಿ ಆಗಲಿಲ್ಲ ಅಂದರೆ ಡೈಲ್ಯೂಟ್ HCl ಮಾಡಬೇಕಾಗುತ್ತೆ, ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಒಂದಿಷ್ಟು ಸಾಲ್ಟ್ಗಳು ವಾಟ್ರಲ್ಲೂ ಆಗುತ್ತೆ, ಡೈಲ್ಯೂಟ್ HCl ಆಗುತ್ತೆ. ಸೊ ಆಗ ನಾವು ಪ್ರಿಯಾರಿಟಿ ಯಾರಿಗೆ ಕೊಡಬೇಕು?
ವಾಟರ್ಗೆ, ಸಾಲ್ಯುಬಲ್ ಇನ್ ವಾಟರ್. ಆ್ಯಂಡ್ ಇನ್ನೊಂದು ವಿಷಯ ಗೊತ್ತಿರಲಿ, ನಿಮಗೆ ಸ್ಟೇಟ್ ಗೊತ್ತಾದ ತಕ್ಷಣ ಅದರ ಸಾಲ್ಯುಬಿಲಿಟಿ ಕೂಡ ನೀವು ಐಡೆಂಟಿಫೈ ಮಾಡ್ಬೋದು. ಹೇಗೆ ಅಂದರೆ, ನಿಮ್ಮ ಕ್ರಿಸ್ಟಲೈನ್ ಸಾಲಿಡ್ಗಳೆಲ್ಲವೂ ಕೂಡ ವಾಟ್ರಲ್ಲಿ ಸಾಲ್ಯುಬಲ್ ಆಗುತ್ತೆ ಆ್ಯಂಡ್ ಅಮಾರ್ಫಸ್ ಸಾಲಿಡ್ಗಳೆಲ್ಲವೂ ಕೂಡ ಡೈಲ್ಯೂಟ್ HCl ಅಲ್ಲಿ ಸಾಲ್ಯುಬಲ್ ಆಗುತ್ತೆ. ಸೊ ಇದು ಗೊತ್ತಿರಲಿ. ಸೊ ನೆಕ್ಸ್ಟ್ ಒನ್, ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲ್. ನಿಮಗೆ ಇರುವಂತಹ ಆ್ಯಸಿಡ್ ರ್ಯಾಡಿಕಲ್ಸ್ ಯಾವ್ದು ಅಂದರೆ ಕಾರ್ಬೋನೇಟ್ ರ್ಯಾಡಿಕಲ್ CO3 2-, ಕ್ಲೋರೈಡ್ ರ್ಯಾಡಿಕಲ್ Cl-, ಬ್ರೋಮೈಡ್ ರ್ಯಾಡಿಕಲ್ Br-, ನೈಟ್ರೇಟ್ ರ್ಯಾಡಿಕಲ್ NO3-, ಸಲ್ಫೇಟ್ ರ್ಯಾಡಿಕಲ್ SO4 2-. ಈ 5 ರ್ಯಾಡಿಕಲ್ಗಳಿದೆ. ಇದರಲ್ಲಿ ಯಾವುದಾದ್ರೂ ಒಂದು ರ್ಯಾಡಿಕಲ್ ನಿಮಗೆ ಪ್ರೆಸೆಂಟ್ ಇರುತ್ತೆ ಅಷ್ಟೇ. ಓಕೆ, ನಿಮ್ಮ ಸಾಲ್ಟಲ್ಲಿ, ನಿಮಗೆ ಕೊಟ್ಟಿರೋ ಸಾಲ್ಟಲ್ಲಿ ಯಾವುದಾದ್ರೂ ಒಂದು ರ್ಯಾಡಿಕಲ್ಲು ಪ್ರೆಸೆಂಟ್ ಇರುತ್ತೆ. ಈ ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲಲ್ಲಿ ದೆರ್ ಆರ್ 3 ಗ್ರೂಪ್ಸ್. ಓಕೆ, ಸೊ 1 by 1 ಮಾಡ್ತಾ ಹೋಗಬೇಕು. ಸೊ ಯಾವಾಗ ನಿಮಗೆ ಫಸ್ಟ್ ಗ್ರೂಪಲ್ಲೇ ನಿಮ್ಮ ರ್ಯಾಡಿಕಲ್ ಪ್ರೆಸೆಂಟ್ ಆಗುತ್ತೆ, ನೀವು ಸೆಕೆಂಡ್ ಗ್ರೂಪ್ ಮಾಡುವ ಅವಶ್ಯಕತೆ ಇರಲ್ಲ. ಸೊ ಯಾವಾಗ ಫಸ್ಟ್ ಗ್ರೂಪಲ್ಲಿ ಬಂದಿರಲ್ಲ, ಆಬ್ಸೆಂಟ್ ಆಗಿರುತ್ತೆ, ಆಗ ಸೆಕೆಂಡ್ ಗ್ರೂಪ್ ಮಾಡಬೇಕು. ಸೊ ಅದೇ ರೀತಿಯಾಗಿ ಸೆಕೆಂಡ್ ಗ್ರೂಪಲ್ಲಿ ಬಂದರೆ ಅಲ್ಲಿಗೆ ನೀವು ಆ್ಯಸಿಡ್ ರ್ಯಾಡಿಕಲ್ನ ಸ್ಟಾಪ್ ಮಾಡಬೇಕಾಗುತ್ತೆ, ಆ್ಯಸಿಡ್ ರ್ಯಾಡಿಕಲ್ ಡಿಟೆಕ್ಷನ್. ಇನ್ ಕೇಸ್ ಸೆಕೆಂಡ್ ಗ್ರೂಪಲ್ಲೂ ಬರಲಿಲ್ವಾ, ಸೊ ಆಗ ಮಾತ್ರ ನೀವು ಥರ್ಡ್ ಗ್ರೂಪ್ನ ಡಿಟೆಕ್ಷನ್ ಮಾಡಬೇಕು. ಸೊ ತುಂಬ ಜನ ಏನು ಮಾಡ್ತಾರೆ, ಫಸ್ಟ್ ಗ್ರೂಪ್ ಮಾಡ್ತಾರೆ, ಅದರಲ್ಲಿ ಪ್ರೆಸೆಂಟ್ ಆಗಿರುತ್ತೆ, ಆದರೂ ಕೂಡ ಸೆಕೆಂಡ್ ಗ್ರೂಪ್ ಮಾಡ್ತಿರ್ತಾರೆ, ಇನ್ನೊಂದು ರ್ಯಾಡಿಕಲ್ ಇರ್ಬೋದೇನೋ ಅಂತ. ಇಲ್ಲ, ನಿಮ್ಮ ಸಾಲ್ಟಲ್ಲಿ, ಅಂದರೆ ನಿಮಗೆ ಕೊಟ್ಟಿರೋ ಸಾಲ್ಟಲ್ಲಿ ಯಾವತ್ತೂ ಕೂಡ ಒಂದೇ ಒಂದು ಆ್ಯಸಿಡ್ ರ್ಯಾಡಿಕಲ್ ಪ್ರೆಸೆಂಟ್ ಇರುತ್ತೆ. ಸೊ ನೀವು ಹೈಯರ್ ಸ್ಟಡೀಸಿಗೆ ಹೋದಾಗ ಡಬಲ್ ಸಾಲ್ಟ್ ಅಂತ ಕೊಡ್ತಾರೆ, ಆಗ 2 ಆ್ಯಸಿಡ್ ರ್ಯಾಡಿಕಲ್ ಇರುತ್ತೆ. ಬಟ್ ನಿಮಗೆ ಕೊಡುವಂಥದ್ದು ಒಂದೇ ಒಂದು ಆ್ಯಸಿಡ್ ರ್ಯಾಡಿಕಲು. ಆದ್ದರಿಂದ ಒಂದು ರ್ಯಾಡಿಕಲ್ ಪ್ರೆಸೆಂಟ್ ಇದೆ ಅಂದರೆ, ಸೊ ಆಗ ನೀವು ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲ್ನ ಕಂಪ್ಲೀಟ್ ಮಾಡಿ ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲ್ಗೆ ಹೋಗಬೇಕಾಗುತ್ತೆ. ಇಟ್ಸ್ ಕ್ಲಿಯರ್? ಓಕೆ, ಸೊ ಈಗ ನೋಡಿ, ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲ್, ಇದರಲ್ಲಿ ಡಿಟೆಕ್ಷನ್ ಆಫ್ ಫಸ್ಟ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ನೀವು ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅದೇ ಥರ ಬರೆಯೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು 3 ಕಾಲಮ್ಗಳನ್ನು ಬರೀಬೇಕು. ಫಸ್ಟ್ ಕಾಲಮಲ್ಲಿ ಎಕ್ಸ್ಪೆರಿಮೆಂಟ್, ಸೆಕೆಂಡ್ ಕಾಲಮಲ್ಲಿ ಅಬ್ಸರ್ವೇಷನ್ ಆ್ಯಂಡ್ ಥರ್ಡ್ ಕಾಲಮಲ್ಲಿ ಇನ್ಫರೆನ್ಸ್. ಎಕ್ಸ್ಪೆರಿಮೆಂಟ್ ಅಂದರೆ ನೀವು ಏನನ್ನು ಆ್ಯಡ್ ಮಾಡ್ತೀರಾ, ಏನು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ಸೊ ಅದು ಎಕ್ಸ್ಪೆರಿಮೆಂಟ್ ಪಾರ್ಟ್. ಅಬ್ಸರ್ವೇಷನ್ ಅಂದರೆ ಅವೆಲ್ಲವೂ ಹಾಕಿದಾಗ, ಮಾಡಿದಾಗ ಏನನ್ನು ಅಬ್ಸರ್ವ್ ಮಾಡ್ತೀರಾ, ಏನಾಗುತ್ತೆ ರಿಯಾಕ್ಷನ್, ಸೊ ಅದು ಅಬ್ಸರ್ವೇಷನ್, ನೀವು ಅಬ್ಸರ್ವ್ ಮಾಡುವಂಥದ್ದು. ಆ್ಯಂಡ್ ಇದರಿಂದ ನಿಮಗೆ ಏನು ಗೊತ್ತಾಗುತ್ತೆ, ಅದು ಇನ್ಫರೆನ್ಸ್. ಓಕೆ, ಸೊ ಈ 3 ಕಾಲಮ್. ಈಗ ಫಸ್ಟ್ ಗ್ರೂಪ್ ನೋಡೋಣ. ಯಾವುದೇ ಎಕ್ಸ್ಪೆರಿಮೆಂಟ್ ಆಗಲಿ, ಅದನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಅಪರೇಟಸ್ಗಳನ್ನು, ಅಂದರೆ ನೀವು ಏನೇನು ಯೂಸ್ ಮಾಡ್ತೀರಾ, ಇಲ್ಲಿ ಸಾಲ್ಟ್ ಅನಾಲಿಸಿಸ್ ಆಗಿರೋದ್ರಿಂದ ಇಲ್ಲಿ ನಾವು ಟೆಸ್ಟ್ ಟ್ಯೂಬ್ಗಳನ್ನು ಯೂಸ್ ಮಾಡ್ತೀವಿ. ಆ ಟೆಸ್ಟ್ ಟ್ಯೂಬನ್ನು ಒಂದು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗಿಂತ ಮುಂಚೆ ಯಾರೋ ಎಕ್ಸ್ಪೆರಿಮೆಂಟ್ನ ಮಾಡಿ ಹೋಗಿರ್ತಾರೆ, ಅವರು ನೀಟಾಗಿ ವಾಶ್ ಮಾಡಿರ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಸೊ ಅದೇನಾದರೂ ಅವ್ರ ಸಾಲ್ಟ್ ಹಾಗೇ ಇದ್ದು ನೀವು ಮತ್ತೆ ಅಲ್ಲೇ ಮಾಡ್ತೀರಾ ಅಂದ್ಕೊಳ್ಳಿ, ಆಗ ನಿಮ್ಮ ರಿಸಲ್ಟಲ್ಲಿ ವ್ಯತ್ಯಾಸಗಳು ಬರ್ಬೋದು. ಆದ್ದರಿಂದ ಆದಷ್ಟು ನೀವು ವಾಶ್ ಮಾಡಿಕೊಂಡೇ ಮಾಡಬೇಕು. ಓಕೆ, ಸೊ ಎಕ್ಸ್ಪೆರಿಮೆಂಟ್ ಪಾರ್ಟ್, ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl. ಸೊ ಒಂದು ಟೆಸ್ಟ್ ಟ್ಯೂಬಲ್ಲಿ ಸಾಲ್ಟ್ ತೊಗೊಳ್ತೀರಾ, ಅದಕ್ಕೆ ಡೈಲ್ಯೂಟ್ HCl ಹಾಕ್ತೀರಾ, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಆ್ಯಂಡ್ ತುಂಬ ಕಾಲೇಜ್ಗಳಲ್ಲಿ ಡೈಲ್ಯೂಟ್ HCl ಬದಲಾಗಿ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಕೂಡ ಮಾಡಿಸಿರ್ಬೋದು. ಸೊ ನಿಮ್ಮ ಕಾಲೇಜಲ್ಲಿ ಯಾವ್ದು ಮಾಡಿಸಿರ್ತಾರೆ ಅದನ್ನೇ ಮಾಡಿ. ಓಕೆ, ಸೊ ಇಲ್ಲಿ ನಾನು ಡೈಲ್ಯೂಟ್ HCl ಹೇಳ್ತಾ ಇದ್ದೀನಿ. ಸೊ ಆಗ ಅಬ್ಸರ್ವೇಷನ್ ನೋಡಿ, ಬ್ರಿಸ್ಕ್ ಎಫರ್ವೆಸೆನ್ಸ್ ಟೇಕ್ಸ್ ಪ್ಲೇಸ್ ವಿತ್ ದ ಲಿಬರೇಷನ್ ಆಫ್ ಕಲರ್ಲೆಸ್ ಗ್ಯಾಸ್. ಆಗೇನಾಗುತ್ತೆ, ಬ್ರಿಸ್ಕ್ ಎಫರ್ವೆಸೆನ್ಸ್ ಬರುತ್ತೆ. ಸೊ ಏನಿದು ಬ್ರಿಸ್ಕ್ ಎಫರ್ವೆಸೆನ್ಸ್ ಅಂದರೆ, ಈಗ ಸೋಡಾ ಬಾಟಲ್ ಆಗಿರ್ಬೋದು ಅಥವಾ 7up ಬಾಟಲ್ ಆಗಿರ್ಬೋದು, ಅದರ ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಏನು ನೊರೆ ನೊರೆ ಬರುತ್ತಲ್ವ, ಅದನ್ನು ನಾವು ಬ್ರಿಸ್ಕ್ ಎಫರ್ವೆಸೆನ್ಸ್ ಅಂತ ಕರಿತೀವಿ. ಸೊ ಆಗ ಒಂದು ಕಲರ್ಲೆಸ್ ಗ್ಯಾಸು ಲಿಬ್ರೇಟ್ ಆಗುತ್ತೆ. ಓಕೆ, ಸೊ ಆ ರೀತಿ ಆದರೆ ಫಸ್ಟ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಪ್ರೆಸೆಂಟ್ ಅಂತ ಅರ್ಥ. ಸೊ ಇದನ್ನು ಬರೀಲೇಬೇಕು, ಫಸ್ಟ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಇಸ್ ಪ್ರೆಸೆಂಟ್. ಸೊ ಈಗ ಫಸ್ಟ್ ಗ್ರೂಪ್ ಅಂತ ಗೊತ್ತಾಯಿತು. ಯಾವ ರ್ಯಾಡಿಕಲ್ ಪ್ರೆಸೆಂಟ್ ಇದೆ, ಕಾರ್ಬೋನೇಟ್ ಮೇ ಬಿ ಪ್ರೆಸೆಂಟ್, CO3 2- ಮೇ ಬಿ ಪ್ರೆಸೆಂಟ್. ಯಾಕೆ, ನಾವಿನ್ನೂ ಕನ್ಫರ್ಮೇಟ್ರಿ ಟೆಸ್ಟ್ ಮಾಡಬೇಕು. ಸೊ ಕನ್ಫರ್ಮೇಟ್ರಿ ಟೆಸ್ಟ್ ಮಾಡಿದ್ಮೇಲೆ ಕನ್ಫರ್ಮ್ ಆಗುವಂಥದ್ದು. ಸೊ ಆದ್ದರಿಂದ CO3 2- ಮೇ ಬಿ ಪ್ರೆಸೆಂಟ್ ಅಂತ ಬರೀಬೇಕು. ನೆಕ್ಸ್ಟು ಕನ್ಫರ್ಮೇಟ್ರಿ ಟೆಸ್ಟ್. ಸೊ ಕನ್ಫರ್ಮೇಟ್ರಿ ಟೆಸ್ಟ್ ಹೇಗಿದೆ, ಪಾಸ್ ದ ಗ್ಯಾಸ್ ಇನ್ ಟು ಲೈಮ್ ವಾಟರ್. ಸೊ ಏನು ಮಾಡಬೇಕೀಗ, ಇನ್ನೊಂದು ಟೆಸ್ಟ್ ಟ್ಯೂಬ್ ತೊಗೋಬೇಕು, ಖಾಲಿ ಟೆಸ್ಟ್ ಟ್ಯೂಬು. ಅದಕ್ಕೆ ಸ್ವಲ್ಪನೇ ಒಂದು 2 ml ಅಷ್ಟು ಲೈಮ್ ವಾಟರ್ ಆ್ಯಡ್ ಮಾಡ್ಕೊಳ್ತೀರಾ ಆ ಟೆಸ್ಟ್ ಟ್ಯೂಬ್ಗೆ. ಓಕೆ,
ಸೊ ಈಗ ನೀವು ಫಸ್ಟಿಗೆ ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl ಹಾಕಿದಾಗ ಬ್ರಿಸ್ಕ್ ಎಫರ್ವೆಸೆನ್ಸ್ ಬಂತಲ್ವಾ, ಅದ್ರ ಜೊತೆ ಗ್ಯಾಸ್ ಕೂಡ ಲಿಬ್ರೇಟ್ ಆಗ್ತಿರುತ್ತೆ. ಸೊ ಆ ಗ್ಯಾಸನ್ನು ನೀವು ಈ ಲೈಮ್ ವಾಟರ್ಗೆ ಪಾಸ್ ಮಾಡಬೇಕು. ಸೊ ನಿಮ್ಮ ಕಾಲೇಜ್ಗಳಲ್ಲಿ ಹೇಳ್ಕೊಟ್ಟಿರ್ತಾರೆ. ಸೊ ಬೆಂಟ್ ಮಾಡಿ 2 ಟೆಸ್ಟ್ ಟ್ಯೂಬ್ಗಳನ್ನು ವಿ ಶೇಪಲ್ಲಿ ಹಿಡ್ಕೊಳ್ಳೋ ಅಂಥದ್ದು, ಉಲ್ಟಾ ವಿ ಅಂತ ಹೇಳ್ಬೋದು. ಓಕೆ, ಸೊ ಆ ರೀತಿ ಇಟ್ಕೊಂಡ್ರೆ ಈ ರೀತಿ ಇದೊಂದು ಟೆಸ್ಟ್ ಟ್ಯೂಬ್ ಇರುತ್ತೆ ಆ್ಯಂಡ್ ಇದೊಂದು ಟೆಸ್ಟ್ ಟ್ಯೂಬ್ ಇರುತ್ತೆ. ಸೊ ಈ ರೀತಿ ಹಿಡ್ಕೊಳ್ಳೋ ಅಂಥದ್ದು. ಆಗೇನಾಗುತ್ತೆ, ನಿಮ್ಮ ಗ್ಯಾಸು ಲೈಮ್ ವಾಟರ್ಗೆ ಪಾಸ್ ಆಗುತ್ತೆ. ಸೊ ಪಾಸ್ ಆದಾಗ ನಿಮ್ಮ ಲೈಮ್ ವಾಟರ್ ಏನಾಗುತ್ತೆ, ವಿಚ್ ಟರ್ನ್ಸ್ ಮಿಲ್ಕಿ. ಸೊ ನಿಮ್ಮ ಲೈಮ್ ವಾಟರು ಫಸ್ಟು ಕಲರ್ಲೆಸ್ ಆಗಿರುತ್ತೆ, ಅಂದರೆ ಅದಕ್ಕೆ ಯಾವುದೇ ರೀತಿ ಕಲರ್ ಇರೋದಿಲ್ಲ. ಯಾವಾಗ ನೀವು ಗ್ಯಾಸನ್ನು ಪಾಸ್ ಮಾಡ್ತೀರಾ ಆಗ ನಿಮ್ಮ ಲೈಮ್ ವಾಟರ್ ಮಿಲ್ಕಿಗೆ ಟರ್ನ್ ಆಗುತ್ತೆ. ಸೊ ಮಿಲ್ಕಿಗೆ ಯಾವಾಗ ಟರ್ನ್ ಆಯಿತು, ಆಗ ಕಾರ್ಬೋನೇಟ್ ಈಸ್ ಕನ್ಫರ್ಮ್ಡ್ ಅಂತ. ಓಕೆ, CO3 ಈಸ್ ಕನ್ಫರ್ಮ್ಡ್. ಇನ್ ಕೇಸ್ ನಿಮಗೆ ಸಾಲ್ಟಿಗೆ ಡೈಲ್ಯೂಟ್ HCl ಹಾಕಿದಾಗ ಬ್ರಿಸ್ಕ್ ಎಫರ್ವೆಸೆನ್ಸ್ ಬರಲಿಲ್ಲ ಅಂದರೆ ಏನು ಬರೀತೀರಾ ಅಬ್ಸರ್ವೇಷನಲ್ಲಿ, ನೋ ಬ್ರಿಸ್ಕ್ ಎಫರ್ವೆಸೆನ್ಸ್ ಟೇಕ್ಸ್ ಪ್ಲೇಸ್. ಸೊ ಆಗ ಇನ್ಫರೆನ್ಸ್ ಏನಾಗುತ್ತೆ, ಫಸ್ಟ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಇಸ್ ಆಬ್ಸೆಂಟ್. ಸೊ ಈಗ ಫಸ್ಟ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಇಲ್ಲ, ಆಬ್ಸೆಂಟ್ ಆಗಿದೆ. ಆಗ ನೀವು ಸೆಕೆಂಡ್ ಗ್ರೂಪ್ ಮಾಡಬೇಕು. ಇನ್ ಕೇಸ್ ಬ್ರಿಸ್ಕ್ ಎಫರ್ವೆಸೆನ್ಸ್ ಬಂತಾ, ಸೊ ಆಗ ಇಲ್ಲಿಗೆ ನೀವು ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲ್ನ ಸ್ಟಾಪ್ ಮಾಡಬೇಕಾಗತ್ತೆ. ಯಾವಾಗ ಬ್ರಿಸ್ಕ್ ಎಫರ್ವೆಸೆನ್ಸ್ ಬರಲಿಲ್ಲ, ಸೊ ಆಗ ಸೆಕೆಂಡ್ ಗ್ರೂಪ್ನ ಮಾಡಬೇಕು. ನೆಕ್ಸ್ಟ್ ಒನ್, ಡಿಟೆಕ್ಷನ್ ಆಫ್ ಸೆಕೆಂಡ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್. ಎಕ್ಸ್ಪೆರಿಮೆಂಟ್ ಪಾರ್ಟ್, ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಇನ್ ಎ ಡ್ರೈ ಟೆಸ್ಟ್ ಟ್ಯೂಬ್. ಸೊ ಒಂದು ಡ್ರೈ ಟೆಸ್ಟ್ ಟ್ಯೂಬ್ ತೊಗೋಬೇಕು. ಡ್ರೈ ಟೆಸ್ಟ್ ಟ್ಯೂಬ್ ಅಂದರೆ ಈಗ ಒಂದು ಸಲ ನೀವು ಟೆಸ್ಟ್ ಟ್ಯೂಬನ್ನು ವಾಟ್ರಲ್ಲಿ ವಾಶ್ ಮಾಡ್ಕೊಂಡಿರ್ತೀರ, ಆಗ ಅದರಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ. ಸೊ ಡ್ರೈ ಟೆಸ್ಟ್ ಟ್ಯೂಬ್ ಅಂದರೆ ಆ ವಾಟರ್ ಕಂಟೆಂಟ್ನ ರಿಮೂವ್ ಮಾಡಬೇಕು. ಹೇಗೆ ರಿಮೂವ್ ಮಾಡ್ತೀರಾ? ಸೊ ಕರ್ಶಿಫಲ್ಲಿ ಒರೆಸ್ತೀರಾ? ಇಲ್ಲ. ಸೊ ಏನು ಮಾಡಬೇಕು, ವಿತ್ ದ ಹೆಲ್ಪ್ ಆಫ್ ಟೆಸ್ಟ್ ಟ್ಯೂಬ್ ಹೋಲ್ಡರ್, ಸೊ ಅದನ್ನು ಫ್ಲೇಮಿಗೆ ಹಿಡಿತೀರಾ ಟೆಸ್ಟ್ ಟ್ಯೂಬನ್ನು. ಆಗ ನಿಮ್ಮ ವಾಟರ್ ಎಲ್ಲವೂ ಕೂಡ ಎವಾಪ್ರೇಟ್ ಆಗುತ್ತೆ. ಸೊ ಆಗ ನಿಮ್ಮ ಟೆಸ್ಟ್ ಟ್ಯೂಬು ಡ್ರೈ ಆಗುತ್ತೆ. ಡ್ರೈ ಟೆಸ್ಟ್ ಟ್ಯೂಬ್ ತೊಗೋಬೇಕು ಅಂದರೆ, ಇನ್ ಕೇಸ್ ನಿಮ್ಮ ಟೆಸ್ಟ್ ಟ್ಯೂಬಲ್ಲಿ ವಾಟರ್ ಕಂಟೆಂಟ್ ಇದ್ದರೆ ನೀವು ಹಾಕ್ತಿರೋವಂಥದ್ದು ಕಾನ್ಸಂಟ್ರೇಟೆಡ್ ಆ್ಯಸಿಡ್, ಆಗೇನಾಗುತ್ತೆ, ಅದು ಬಂಪ್ ಆಗೋ ಚಾನ್ಸಸ್ ಇರುತ್ತೆ, ನಿಮ್ಮ ಮುಖಕ್ಕೆ ಸಿಡಿಯುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಿಮ್ಮ ಟೆಸ್ಟ್ ಟ್ಯೂಬು ಡ್ರೈ ಆಗಿರಬೇಕು. ಆದಷ್ಟು ಹಾಕ್ಕೋಬೇಕಾದ್ರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಏನು ಅಬ್ಸರ್ವೇಷನ್, ಕಲರ್ಲೆಸ್ ಗ್ಯಾಸ್ ಇಸ್ ಒಬ್ಟೈನ್ಡ್ ವಿಚ್ ಗೀವ್ಸ್ ಡೆನ್ಸ್ ವೈಟ್ ಫ್ಯೂಮ್ಸ್ ವಿತ್ ಎ ಗ್ಲಾಸ್ ರಾಡ್ ಡಿಪ್ಡ್ ಇನ್ ಅಮೋನಿಯಂ ಹೈಡ್ರಾಕ್ಸೈಡ್. ಸೊ ಏನಾಗುತ್ತೆ ಅಂದರೆ, ಒಂದು ಕಲರ್ಲೆಸ್ ಗ್ಯಾಸು ಲಿಬ್ರೇಟ್ ಆಗುತ್ತೆ. ಯಾವಾಗ ಆ ಟೆಸ್ಟ್ ಟ್ಯೂಬ್ ಮೇಲೆ, ಸೊ ಈ ಟೆಸ್ಟ್ ಟ್ಯೂಬ್ ಇದೆ ಅಲ್ವಾ, ಸೊ ಈ ಟೆಸ್ಟ್ ಟ್ಯೂಬ್ ಮೇಲೆ ಒಂದು ಗ್ಲಾಸ್ ರಾಡು, ಸೊ ಆ ಗ್ಲಾಸ್ ರಾಡನ್ನು ಅಮೋನಿಯಂ ಹೈಡ್ರಾಕ್ಸೈಡಲ್ಲಿ ಡಿಪ್ ಮಾಡಿ, ಸೊ ಅದರ ಮೇಲ್ಗಡೆ ಹೀಗೆ ಹಿಡಿತೀರಾ, ಅಂದರೆ ಟಚ್ ಆಗಬಾರ್ದು. ಸೊ ಹಾಗೆ ಹಿಡಿದಾಗ ಆಲ್ರೆಡಿ ಟೆಸ್ಟ್ ಟ್ಯೂಬಿಂದ ಗ್ಯಾಸ್ ಲಿಬ್ರೇಟ್ ಆಗ್ತಿದೆ. ಸೊ ಯಾವಾಗ ಈ ಗ್ಲಾಸ್ ರಾಡನ್ನು ಹಿಡಿತೀರಾ, ಸೊ ಆಗೇನಾಗುತ್ತೆ, ನಿಮ್ಮ ಫ್ಯೂಮ್ಸು ಡೆನ್ಸ್ ಆಗುತ್ತೆ, ಜಾಸ್ತಿ ಬರೋದಕ್ಕೆ ಶುರುವಾಗುತ್ತೆ. ಸೊ ಆ ರೀತಿ ಬಂದರೆ ಸೆಕೆಂಡ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಈಸ್ ಪ್ರೆಸೆಂಟ್, Cl- ಮೇ ಬಿ ಪ್ರೆಸೆಂಟ್. ಓಕೆ, ಸೊ ಕಲರ್ಲೆಸ್ ಗ್ಯಾಸ್ ಬಂದರೆ. ಇನ್ ಕೇಸ್ ಕಲರ್ಲೆಸ್ ಗ್ಯಾಸ್ ಬರಲಿಲ್ಲ, ಅದ್ರ ಬದಲಾಗಿ ರೆಡ್ಡಿಶ್ ಬ್ರೌನ್ ಫ್ಯೂಮ್ಸ್ ಬಂತು ಅಂದ್ಕೊಳ್ಳಿ, ವಿತ್ ಸಫೋಕೇಟಿಂಗ್ ಸ್ಮೆಲ್, ಆಗೇನಂತ ಅರ್ಥ, ಸೆಕೆಂಡ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಇಸ್ ಪ್ರೆಸೆಂಟ್, Br- ಮೇ ಬಿ ಪ್ರೆಸೆಂಟ್. ಸೊ Br- ಪ್ರೆಸೆಂಟ್ ಇರಬಹುದು. ಸೊ ಕಲರ್ಲೆಸ್ ಗ್ಯಾಸ್ ಬಂದರೆ ಕ್ಲೋರೈಡ್ ರ್ಯಾಡಿಕಲ್ ಇರ್ಬೋದು. ಸೊ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಬಂದರೆ ಬ್ರೋಮೈಡ್ ರ್ಯಾಡಿಕಲ್ ಪ್ರೆಸೆಂಟ್ ಇರ್ಬೋದು. ಸೊ ಇನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಸುಲಭ ಆಗಬೇಕು ಅಂತ ಅಂದರೆ, ಸೊ ನೋಡಿ, ಕಲರ್ಲೆಸ್ ಕ್ಲೋರೈಡಾ, Cl-, ಆ್ಯಂಡ್ ರೆಡಿಶ್ ಬ್ರೌನ್ ಫ್ಯೂಮ್ಸಾ, B ಫಾರ್ Br-. ಸೊ ಈ ರೀತಿ ಕೂಡ ನೀವು ನೆನ್ಪಿಟ್ಕೋಬೋದು. ಆ್ಯಂಡ್ ರಿಯಾಕ್ಷನ್ ಆಗಲಿಲ್ಲ, ಅದಕ್ಕೆ ನೀವು ಕಾಪರ್ ಟನ್ನಿಂಗ್ಸ್ ಹಾಕಿ ಹೀಟ್ ಮಾಡ್ತೀರಾ. ಅಂದರೆ ಏನು, ಟೆಸ್ಟ್ ಟ್ಯೂಬು ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಇದೆ, ಅದರಲ್ಲಿ ಕಲರ್ಲೆಸ್ ಗ್ಯಾಸು ಬರಲಿಲ್ಲ, ರೆಡಿಶ್ ಬ್ರೌನ್ ಫ್ಯೂಮ್ಸು ಬರಲಿಲ್ಲ ಅಂದಾಗ ಏನು ಮಾಡಬೇಕು, ಅದಕ್ಕೆ ಕಾಪರ್ ಟನ್ನಿಂಗ್ಸ್, ಕಾಪರ್ ಪೀಸಸ್ ಹಾಕಿ ಹೀಟ್ ಮಾಡಬೇಕು. ಆಗ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಬಂದರೆ ಏನಂತ ಅರ್ಥ, ಸೆಕೆಂಡ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಇಸ್ ಪ್ರೆಸೆಂಟ್, NO3- ಮೇ ಬಿ ಪ್ರೆಸೆಂಟ್. ಸೊ ಇಲ್ಲಿ ಪ್ರೆಸೆಂಟ್ ಇರೋದು ಯಾವುದು, NO3-. ಸೊ ನೈಟ್ರೇಟ್ ರ್ಯಾಡಿಕಲ್ ಮೇ ಬಿ ಪ್ರೆಸೆಂಟ್. ಸೊ ಕಾಪರ್ ಟನ್ನಿಂಗ್ಸ್ ಹಾಕಿ ಹೀಟ್ ಮಾಡಿದಾಗಲೂ ಕೂಡ ಏನೂ ಬರಲಿಲ್ಲ ಅಂತ ಅಂದರೆ, ಸೊ ನೋ ರಿಯಾಕ್ಷನ್, ಏನಂತ ಬರೀತೀರಾ, ಇನ್ಫರೆನ್ಸ್, ಸೆಕೆಂಡ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಇಸ್ ಆಬ್ಸೆಂಟ್. ಇನ್ ಕೇಸ್ ನಿಮಗೆ ಕಲರ್ಲೆಸ್ ಗ್ಯಾಸ್ ಬಂತು ಅಂದರೆ ಆಗ Cl- ಪ್ರೆಸೆಂಟ್ ಅಂತ. ಸೊ Cl- ಕನ್ಫರ್ಮೇಟರಿ ಟೆಸ್ಟನ್ನು ಮಾಡಬೇಕಾಗುತ್ತೆ. ಸೊ ಯಾವ ಟೆಸ್ಟ್ ಇದೆ, ಕ್ರೋಮಿಲ್ ಕ್ಲೋರೈಡ್ ಟೆಸ್ಟ್. ಸೊ ಇಲ್ಲೂ ಕೂಡ ನೀವು ಡ್ರೈ ಟೆಸ್ಟ್ ಟ್ಯೂಬನ್ನೇ ತೊಗೋಬೇಕು. ಯಾಕೆ ಅಂದರೆ ಇಲ್ಲೂ ಕೂಡ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಯೂಸ್ ಮಾಡ್ತೀರಾ. ಸೊ ಒಂದು ಟೆಸ್ಟ್ ಟ್ಯೂಬ್ ತೊಗೊಳ್ತೀರಾ, ಅದಕ್ಕೆ ಸಾಲ್ಟ್ ಹಾಕ್ತೀರಾ, ಆ ಸಾಲ್ಟಿಗೆ
ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಕ್ರಿಸ್ಟಲ್ಸ್ ಕೂಡ ಹಾಕ್ತೀರಾ ಸ್ವಲ್ಪ, ಸೊ ಆರೆಂಜ್ ಕಲರ್ ಕ್ರಿಸ್ಟಲ್ಸ್. ಆ್ಯಂಡ್ ಅದಕ್ಕೆ ಒಂದು 2 to 3 ಡ್ರಾಪ್ಸ್ ಅಷ್ಟು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿ ಹೀಟ್ ಮಾಡ್ತೀರಾ. ಆಗ ರೆಡ್ಡಿಶ್ ಬ್ರೌನ್ ವೇಪರ್ಸ್ ಬರುತ್ತೆ. ಸೊ ಈ ರೆಡ್ಡಿಶ್ ಬ್ರೌನ್ ವೇಪರ್ಸನ್ನು ಇನ್ನೊಂದು ಟೆಸ್ಟ್ ಟ್ಯೂಬು ಅಂದರೆ ಅದರಲ್ಲಿ NaOH ಸೊಲ್ಯೂಷನ್ನ ತೊಗೋಬೇಕು, ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ತೊಗೋಬೇಕು. ಅದಕ್ಕೆ ಈ ರೆಡ್ಡಿಶ್ ಬ್ರೌನ್ ವೇಪರ್ಸನ್ನು ಪಾಸ್ ಮಾಡಬೇಕು. ಆಗ ನಿಮ್ಮ NaOH ಸೊಲ್ಯೂಷನ್ ಇನಿಷಿಯಲಿ ಅದು ಕಲರ್ಲೆಸ್ ಆಗಿರುತ್ತೆ. ಯಾವಾಗ ಈ ವೇಪರ್ಸನ್ನು ಪಾಸ್ ಮಾಡ್ತೀರಾ ಅದು ಯೆಲ್ಲೋ ಸೊಲ್ಯೂಷನ್ನಾಗಿ ಟರ್ನ್ ಆಗುತ್ತೆ. ಈ ಯೆಲ್ಲೋ ಸೊಲ್ಯೂಷನ್ಗೆ ಅಸಿಟಿಕ್ ಆ್ಯಸಿಡು ಲೆಡ್ ಅಸಿಟೇಟ್ನ ಆ್ಯಡ್ ಮಾಡ್ತೀರಾ. ಆಗ ಯೆಲ್ಲೋ ಪ್ರಿಸಿಪಿಟೇಟ್ ಫಾರ್ಮ್ ಆಗುತ್ತೆ. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ? Cl- ಇಸ್ ಕನ್ಫರ್ಮ್ಡ್. ಇನ್ ಕೇಸ್ ನಿಮಗೆ ಕಲರ್ಲೆಸ್ ಗ್ಯಾಸ್ ಬರಲಿಲ್ಲ, ರೆಡಿಶ್ ಬ್ರೌನ್ ಫ್ಯೂಮ್ಸ್ ಬಂತು ಅಂದ್ಕೊಳ್ಳಿ, ಆಗ Br- ಮೇ ಬಿ ಪ್ರೆಸೆಂಟ್. ಸೊ ಬ್ರೋಮೈಡ್ ರ್ಯಾಡಿಕಲ್ ಮೇ ಬಿ ಪ್ರೆಸೆಂಟ್. ಅದರ ಕನ್ಫರ್ಮೇಟರಿ ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಯಾವುದು? ಕ್ಲೋರಿನ್ ವಾಟರ್ ಟೆಸ್ಟ್. ಸೊ ಇಲ್ಲಿ ಸಾಲ್ಟ್ ಸೊಲ್ಯೂಷನ್ ತೊಗೊಳ್ತೀರಾ. ಸಾಲ್ಟ್ ಸೊಲ್ಯೂಷನ್ ಅಂದರೆ ನಿಮ್ಮ ಸಾಲ್ಟು ಯಾವುದರಲ್ಲಿ ಡಿಸಾಲ್ವ್ ಆಗುತ್ತೆ ಸೊ ಅದರಲ್ಲಿ ಸೊಲ್ಯೂಷನ್ ರೆಡಿ ಮಾಡ್ಕೋಬೇಕು. ಓಕೆ, ಸೊ ಸಾಲ್ಟ್ ಸೊಲ್ಯೂಷನ್ ತೊಗೊಳ್ತೀರಾ, ಒಂದು 2 ml ಅಷ್ಟು. ಅದಕ್ಕೆ ಕ್ಲೋರಿನ್ ವಾಟರ್ ಹಾಕ್ತೀರಾ ಆ್ಯಂಡ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಹಾಕಿ ಶೇಕ್ ಮಾಡಬೇಕು. ಶೇಕ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಇಡಬೇಕು, ಅಲೋ ಟು ಸೆಟಲ್. ಆಗ ಒಂದು ಆರೆಂಜ್ ರೆಡ್ ಗ್ಲಾಬುಲ್ ಫಾರ್ಮ್ ಆಗುತ್ತೆ. ಸೊ ಆ ರೀತಿ ಆದರೆ Br- ಇಸ್ ಕನ್ಫರ್ಮ್ಡ್. ಸೊ ಇನ್ನೊಂದು ಸಿಂಪಲ್ ಟೆಸ್ಟ್ ಇದೆ, ಕ್ಲೋರೈಡ್ ಮತ್ತು ಬ್ರೋಮೈಡ್ ರ್ಯಾಡಿಕಲ್ ಎರಡಕ್ಕೂ ಕೂಡ ಕನ್ಫರ್ಮೇಟರಿ ಟೆಸ್ಟ್ ಆಗಿ ಮಾಡ್ಬೋದು. ಸೊ ಅದು ಸಿಲ್ವರ್ ನೈಟ್ರೇಟ್ ಟೆಸ್ಟ್. ಸೊ ನೋಡಿ ಹೀಗಿದೆ. ಸಾಲ್ಟ್ ಸೊಲ್ಯೂಷನ್ ತೊಗೊಳ್ತೀರಾ, ಅದಕ್ಕೆ ಡೈಲ್ಯೂಟ್ HNO3 ಅಂದರೆ ನೈಟ್ರಿಕ್ ಆ್ಯಸಿಡ್ ಹಾಕ್ತೀರಾ ಆ್ಯಂಡ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಒಂದು 2 to 3 ಡ್ರಾಪ್ಸ್ ಹಾಕಿದ್ರೆ ಸಾಕು, ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್. ಓಕೆ, ಸೊ ಆಗ ಒಂದು ಕರ್ಡಿ ವೈಟ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಈ ವೈಟ್ ಪ್ರೆಸಿಪಿಟೇಟು ಎಕ್ಸೆಸ್ ಆಫ್ NH4OH ಅಮೋನಿಯಂ ಹೈಡ್ರಾಕ್ಸೈಡಲ್ಲಿ ಸಾಲ್ಯುಬಲ್ ಆಗುತ್ತೆ. ಅಂದರೆ ಸಾಲ್ಟ್ ಸೊಲ್ಯೂಷನ್ಗೆ ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಹಾಕಿದ್ರಿ, ಅದಕ್ಕೆ ಸಿಲ್ವರ್ ನೈಟ್ರೇಟ್ ಹಾಕಿದ್ರಿ, ಆಗ ಒಂದು ಕರ್ಡಿ ವೈಟ್ ಪ್ರೆಸಿಪಿಟೇಟ್ ಫಾರ್ಮ್ ಆಯಿತು. ಈ ಕರ್ಡಿ ವೈಟ್ ಪ್ರೆಸಿಪಿಟೇಟ್ಗೆ ಅಮೋನಿಯಂ ಹೈಡ್ರಾಕ್ಸೈಡ್ ಜಾಸ್ತಿ ಅಮೌಂಟಲ್ಲಿ ಹಾಕಿ ಶೇಕ್ ಮಾಡ್ತೀರಾ. ಆಗ ಅದಷ್ಟು ಏನು PPT ಫಾರ್ಮ್ ಆಗಿತ್ತಲ್ಲ, ವೈಟ್ PPT, ಸೊ ಅದಷ್ಟು ಕೂಡ ಸಾಲ್ಯುಬಲ್ ಆಗುತ್ತೆ. ಸೊ ಸಾಲ್ಯುಬಲ್ ಆದರೆ Cl- ಇಸ್ ಕನ್ಫರ್ಮ್ಡ್ ಅಂತ. ಇದು Cl-ಗೆ. ಇನ್ ಕೇಸ್ ನಿಮಗೆ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಬಂತು ಅಂದ್ಕೊಳ್ಳಿ, ಸೊ ಆಗೇನಾಗುತ್ತೆ, ನಿಮಗೆ ಒಂದು ಪೇಲ್ ಎಲ್ಲೋ ಪ್ರೆಸಿಪಿಟೇಟೇ ಬರುತ್ತೆ. ಓಕೆ, ಇದು ತುಂಬಾ ಲೈಟಾಗಿರುತ್ತೆ, ಲೈಟ್ ಎಲ್ಲೋ ಅಂತ ಹೇಳ್ಬೋದು. ಸೊ ನಿಮಗೆ ವೈಟೇ ಅನಿಸುತ್ತೆ ನೋಡಿದ್ರೆ. ಆದರೆ ನೀವು ಬ್ರೋಮೈಡ್ ರ್ಯಾಡಿಕಲ್ ಮಾಡಿರ್ತೀರ, ಹೌದಾ, ರೆಡಿಶ್ ಬ್ರೌನ್ ಫ್ಯೂಮ್ಸ್ ಬಂದಿರುತ್ತೆ. ಸೊ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಬಂದರೆ ನಿಮಗೆ ಬರಬೇಕಾಗಿರೋದು ಪೇಲ್ ಎಲ್ಲೋನೇ, ಅದು ಮೈಂಡಲ್ಲಿ ಇಟ್ಕೋಬೇಕು. ಸೊ ಒಂದು ಪೇಲ್ ಎಲ್ಲೋ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ ವಿಚ್ ಈಸ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಇನ್ ಎಕ್ಸೆಸ್ ಆಫ್ NH4OH. ಸೊ ಪೇಲ್ ಎಲ್ಲೋ ಪ್ರೆಸಿಪಿಟೇಟ್ ಏನು ಫಾರ್ಮ್ ಆಗಿರುತ್ತೆ ಇದು ಕಂಪ್ಲೀಟಾಗಿ ಅಮೋನಿಯಂ ಹೈಡ್ರಾಕ್ಸೈಡಲ್ಲಿ ಸಾಲ್ಯುಬಲ್ ಆಗಲ್ಲ. ಸೊ ಸ್ಪೇರಿಂಗ್ಲಿ, ಸೊ ಪಾರ್ಷಿಯಲಿ ಸಾಲ್ಯುಬಲ್ ಆಗಿರುತ್ತೆ. ಸೊ ಇದರಿಂದನೂ ಕೂಡ ನೀವು ಬ್ರೋಮೈಡ್ ರ್ಯಾಡಿಕಲ್ ಅಂತ ಐಡೆಂಟಿಫೈ ಮಾಡ್ಬೋದು. ಸೊ Br- ಇಸ್ ಕನ್ಫರ್ಮ್ಡ್. ನೆಕ್ಸ್ಟ್ ಒನ್ ಕನ್ಫರ್ಮೇಟರಿ ಟೆಸ್ಟ್ ಫಾರ್ NO3-. ಸೊ ಇದು ಯಾವಾಗ ಮಾಡ್ತೀರಾ? ನಿಮಗೆ ಸಾಲ್ಟಿಗೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕ್ತೀರಾ, ಹಾಕಿದಾಗ ಕಲರ್ಲೆಸ್ ಗ್ಯಾಸು ಬರಲಿಲ್ಲ, ರೆಡಿಶ್ ಬ್ರೌನ್ ಫ್ಯೂಮ್ಸು ಬರಲಿಲ್ಲ. ಆಗ ಅದೇ ಟೆಸ್ಟ್ ಟ್ಯೂಬ್ಗೆ ಕಾಪರ್ ಟರ್ನಿಂಗ್ಸ್ ಅಂದರೆ ಕಾಪರ್ ಪೀಸಸ್ ಹಾಕಿ ಹೀಟ್ ಮಾಡ್ತೀರಾ. ಆಗೇನಾದರೂ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಬಂದರೆ ನೈಟ್ರೇಟ್ ರ್ಯಾಡಿಕಲ್ ಪ್ರೆಸೆಂಟ್ ಅಂತ ಅರ್ಥ. ಓಕೆ, ಸೊ ಇದು ನೆನಪಿರಲಿ. ಇಲ್ಲಿಯೂ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಬರುತ್ತೆ ಆ್ಯಂಡ್ ಬ್ರೋಮೈಡ್ ರ್ಯಾಡಿಕಲಲ್ಲೂ ಕೂಡ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಬರುತ್ತೆ. ಆದರೆ ನೈಟ್ರೇಟಲ್ಲಿ ಯಾವಾಗ ಬರುತ್ತೆ ಅಂದರೆ ನೀವು ಕಾಪರ್ ಟರ್ನಿಂಗ್ಸ್ ಹಾಕಿ ಹೀಟ್ ಮಾಡಿದಾಗ ಮಾತ್ರ ಬರುತ್ತೆ. ಆದರೆ ಬ್ರೋಮೈಡಲ್ಲಿ ನೀವು ಕಾಪರ್ ಟರ್ನಿಂಗ್ಸ್ ಹಾಕಬೇಕು ಅಂತ ಇಲ್ಲ, ಹಾಕೋಕ್ಕಿಂತ ಮುಂಚೆನೇ ಬರುತ್ತೆ. ಸೊ ಇದು ಕ್ಲಾರಿಟಿ ಇರಲಿ. ಓಕೆ, ಸೊ ಕನ್ಫರ್ಮೇಟರಿ ಟೆಸ್ಟ್ ಫಾರ್ NO3- ಯಾವುದು? ಬ್ರೌನ್ ರಿಂಗ್ ಟೆಸ್ಟ್. ಇಲ್ಲಿ ಒಂದು ಬ್ರೌನ್ ರಿಂಗ್ ಫಾರ್ಮ್ ಆಗುತ್ತೆ, ಆದ್ದರಿಂದನೇ ಇದನ್ನು ಬ್ರೌನ್ ರಿಂಗ್ ಟೆಸ್ಟ್ ಅಂತ ಕರೀತಾರೆ. ಸೊ ಎಕ್ಸ್ಪೆರಿಮೆಂಟ್ ನೋಡಿ, ಸಾಲ್ಟ್ ಸೊಲ್ಯೂಷನ್ ಪ್ಲಸ್ ಫ್ರೆಶ್ಲಿ ಪ್ರಿಪೇರ್ಡ್ ಫೆರಸ್ ಸಲ್ಫೇಟ್ ಸೊಲ್ಯೂಷನ್ ಈಕ್ವಲ್ ವ್ಯಾಲ್ಯೂಮ್ಸ್ ಪ್ಲಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಲಾಂಗ್ ದ ಇನ್ನರ್ ಸೈಡ್ಸ್ ಆಫ್ ದ ಟೆಸ್ಟ್ ಟ್ಯೂಬ್. ಸೊ ಇಲ್ಲಿ ಸಾಲ್ಟ್ ಸೊಲ್ಯೂಷನ್ ತೊಗೊಳ್ತೀರಾ, ಇದಕ್ಕೆ ಫ್ರೆಶ್ಲಿ ಪ್ರಿಪೇರ್ಡ್ ಫೆರಸ್ ಸಲ್ಫೇಟ್ ಸೊಲ್ಯೂಷನ್ ಹಾಕ್ತೀರಾ. ಎರಡೂ ಕೂಡ ಈಕ್ವಲ್ ವ್ಯಾಲ್ಯೂಮಲ್ಲೇ ಇರಬೇಕು. ಸೊ 2 ml ತೊಗೊಂಡ್ರೆ ಸಾಲ್ಟ್ ಸೊಲ್ಯೂಷನ್ 2 ml ತೊಗೊಂಡ್ರೆ ಫೆರಸ್ ಸಲ್ಫೇಟ್ ಸೊಲ್ಯೂಷನ್ ಕೂಡ 2 ml ಇರಬೇಕು. ಓಕೆ, ಅದಕ್ಕೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಟೆಸ್ಟ್ ಟ್ಯೂಬ್ನ ಇನ್ನರ್ ಸೈಡ್ಸಿಂದ ಹಾಕಬೇಕು. ಸೊ ಹಾಕಿ ಒಂದು ಸ್ವಲ್ಪ ಹಾಗೆ ಬಿಡಬೇಕು. ಆಗ ಎ ಬ್ರೌನ್ ರಿಂಗ್ ಇಸ್ ಫಾರ್ಮ್ಡ್ ಎಟ್ ದ ಜಂಕ್ಷನ್ ಆಫ್ 2 ಲಿಕ್ವಿಡ್ಸ್. 2 ಲಿಕ್ವಿಡ್ಗಳ ಜಂಕ್ಷನಲ್ಲಿ
ಒಂದು ಬ್ರೌನ್ ರಿಂಗ್ ಫಾರ್ಮ್ ಆಗುತ್ತೆ. ಸೊ ಬ್ರೌನ್ ರಿಂಗ್ ಫಾರ್ಮ್ ಆದರೆ NO3 ಮೈನಸ್ ಕನ್ಫರ್ಮ್ಡ್ ಅಂತ ಅರ್ಥ. ಇನ್ ಕೇಸ್ ನಿಮಗೆ ಸೆಕೆಂಡ್ ಗ್ರೂಪಲ್ಲಿ ಯಾವ ಆ್ಯಸಿಡ್ ರ್ಯಾಡಿಕಲು ಬರಲಿಲ್ವಾ, ಸೊ ಆಗ ಟೆನ್ಷನ್ ಆಗೋಕ್ಕೆ ಹೋಗಬೇಡಿ, ಯಾಕಂದರೆ ಇರೋದು ಒಂದೇ ಒಂದು ಗ್ರೂಪು, ಸೊ ಅದರಲ್ಲಿ ಬರಲೇಬೇಕು. ಓಕೆ, ಸೊ ಡಿಟೆಕ್ಷನ್ ಆಫ್ ಥರ್ಡ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್. ಎಕ್ಸ್ಪೆರಿಮೆಂಟು ಸಾಲ್ಟ್ ಸೊಲ್ಯೂಷನ್ ಪ್ಲಸ್ BaCl2 ಸೊಲ್ಯೂಷನ್. ಸೊ ಸಾಲ್ಟ್ ಸೊಲ್ಯೂಷನ್ ತೊಗೊಳ್ತೀರಾ, ಅದಕ್ಕೆ ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ನ ಹಾಕ್ತೀರಾ, ಸೊ BaCl2. ಆಗೇನಾಗುತ್ತೆ, ಎ ವೈಟ್ ಪ್ರೆಸಿಪಿಟೇಟ್ ಇಸ್ ಫಾರ್ಮ್ಡ್ ವಿಚ್ ಈಸ್ ಇನ್ಸಾಲ್ಯುಬಲ್ ಇನ್ ಎಕ್ಸಸ್ ಆಫ್ ಡೈಲ್ಯೂಟ್ HCl. ಒಂದು ವೈಟ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ, ಅದಕ್ಕೆ ಜಾಸ್ತಿ ಅಮೌಂಟಲ್ಲಿ ಡೈಲ್ಯೂಟ್ HCl ಹಾಕ್ತೀರಾ, ಹಾಕಿ ಚೆನ್ನಾಗಿ ಶೇಕ್ ಮಾಡಬೇಕು. ಆಗ ಇನ್ಸಾಲ್ಯುಬಲ್ ಆದರೆ ಥರ್ಡ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಇಸ್ ಪ್ರೆಸೆಂಟ್, SO4 2- ಈಸ್ ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್ಡ್. ಸೊ ಥರ್ಡ್ ಗ್ರೂಪ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ಯಾವ ರ್ಯಾಡಿಕಲು? SO4 2-. ಸೊ ಇಲ್ಲಿ ಅಡಿಷ್ನಲ್ ಆಗಿ ನಾವು ಕನ್ಫರ್ಮೇಟರಿ ಟೆಸ್ಟ್ ಅಂತ ಮಾಡಲ್ಲ, ಸೊ ಇದೇನು ಮಾಡ್ತೀವಲ್ವ, ಸೊ ಇದೇ ಕನ್ಫರ್ಮೇಟರಿ ಟೆಸ್ಟ್ ಕೂಡ ಆಗಿರುತ್ತೆ. ಸೊ ಇದಿಷ್ಟು ಕೂಡ ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲ್. ನೆಕ್ಸ್ಟ್ ಒನ್, ಈಗ ನಿಮಗೆ ಆ್ಯಸಿಡ್ ರ್ಯಾಡಿಕಲ್ ಯಾವುದು ಅಂತ ಗೊತ್ತಾಗಿದೆ. ಈಗ ಬೇಸಿಕ್ ರ್ಯಾಡಿಕಲ್ನ ಫೈಂಡ್ ಔಟ್ ಮಾಡಬೇಕು. ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲ್. ಸೊ ಇದರಲ್ಲಿ ಫಸ್ಟ್ ಒನ್ ಡಿಟೆಕ್ಷನ್ ಆಫ್ 0 ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಎಕ್ಸ್ಪೆರಿಮೆಂಟ್ ಪಾರ್ಟ್, ಸಾಲ್ಟ್ ಪ್ಲಸ್ NaOH ಸೊಲ್ಯೂಷನ್ ಹೀಟ್. ಸೊ ಇಲ್ಲಿ ಒಂದು ಟೆಸ್ಟ್ ಟ್ಯೂಬಲ್ಲಿ ಸಾಲ್ಟ್ ತೊಗೊಳ್ತೀರಾ, ಅದಕ್ಕೆ NaOH ಸೊಲ್ಯೂಷನ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಹಾಕಿ ಹೀಟ್ ಮಾಡಬೇಕು. ಸೊ ಎಷ್ಟು ಹೀಟ್ ಮಾಡಬೇಕು? 1-2 ಬಬಲ್ ಬರಬೇಕು, ಅಷ್ಟು ಹೀಟ್ ಮಾಡಿ ಸಾಕು. ಸೊ ಆಗ ಪಂಚೆಂಟ್ ಸ್ಮೆಲ್ಲಿಂಗ್ ಗ್ಯಾಸ್ ಈಸ್ ಎವಾಲ್ವ್ಡ್ which gives dense white fumes with a glass rod dipped in concentrated HCl. ಆಗೇನಾಗುತ್ತೆ, ಒಂದು ಪಂಜೆಂಟ್ ಸ್ಮೆಲ್ಲಿಂಗ್ ಗ್ಯಾಸ್ ಎವಾಲ್ವ್ ಆಗುತ್ತೆ. ಸೊ ಇನ್ನೊಂದು ಗ್ಲಾಸ್ ರಾಡ್ ತೊಗೋಬೇಕು, ಆ ಗ್ಲಾಸ್ ರಾಡನ್ನು ಕಾನ್ಸಂಟ್ರೇಟೆಡ್ HClಲ್ಲಿ ಡಿಪ್ ಮಾಡಿ ಆ ಟೆಸ್ಟ್ ಟ್ಯೂಬ್ನ ಮುಂದೆ ಹಿಡಿಬೇಕು. ಹೀಗೆ ಓಕೆ, ಟಚ್ ಮಾಡಬೇಡಿ, ಮೇಲ್ಗಡೆ ಹಿಡೀರಿ. ಆಗ ಡೆನ್ಸ್ ವೈಟ್ ಫ್ಯೂಮ್ಸ್ ಬಂದರೆ 0 ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಇಸ್ ಪ್ರೆಸೆಂಟ್, NH4+ ಮೇ ಬಿ ಪ್ರೆಸೆಂಟ್. NH4+ ಪ್ರೆಸೆಂಟ್ ಆದರೆ ಕನ್ಫರ್ಮೇಟರಿ ಟೆಸ್ಟ್ ಮಾಡಬೇಕು. ಇನ್ ಕೇಸ್ ನಿಮಗೆ ಪಂಚೆಂಟ್ ಸ್ಮೆಲ್ಲಿಂಗ್ ಗ್ಯಾಸ್ ಬರಲಿಲ್ಲ, ಸೊ ನೋ ಪಂಚೆಂಟ್ ಸ್ಮೆಲ್ಲಿಂಗ್ ಗ್ಯಾಸ್, ಆಗ 0 ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಈಸ್ ಆಬ್ಸೆಂಟ್. NH4+ ಪ್ರೆಸೆಂಟ್ ಆದರೆ ನೀವು ಕನ್ಫರ್ಮೇಟರಿ ಟೆಸ್ಟ್ ಮಾಡಬೇಕಾಗುತ್ತೆ. ಕನ್ಫರ್ಮೇಟರಿ ಟೆಸ್ಟ್ ಫಾರ್ NH4+, ಸೊ ಅದನ್ನು ನೆಸ್ಲರ್ಸ್ ರಿಯೇಜೆಂಟ್ ಟೆಸ್ಟ್ ಅಂತ ಕರಿತೀವಿ. ಸೊ ಎಕ್ಸ್ಪೆರಿಮೆಂಟ್, ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ನೆಸ್ಲರ್ಸ್ ರಿಯೇಜೆಂಟ್ ಪ್ಲಸ್ ಎಕ್ಸಸ್ ಆಫ್ NaOH. ಸೊ ಇಲ್ಲಿ ಒರಿಜಿನಲ್ ಸೊಲ್ಯೂಷನ್ ತೊಗೋಬೇಕು. ಏನು ಒರಿಜಿನಲ್ ಸೊಲ್ಯೂಷನ್ ಅಂದರೆ, ಸೊ ಒರಿಜಿನಲ್ ಸೊಲ್ಯೂಷನ್ ಈಸ್ ನಥಿಂಗ್ ಬಟ್ ಎ ಸಾಲ್ಟ್ ಸೊಲ್ಯೂಷನ್. ಸೊ ಸಾಲ್ಟ್ ಸೊಲ್ಯೂಷನ್ ಹೇಗೆ ಮಾಡ್ತೀರಾ, ನಿಮ್ಮ ಸಾಲ್ಟು ಯಾವುದರಲ್ಲಿ ಸಾಲ್ಯುಬಲ್ ಆಗುತ್ತೆ ಅದರಲ್ಲಿ ಸೊಲ್ಯೂಷನ್ನ ರೆಡಿ ಮಾಡ್ಕೋಬೇಕು. ಓಕೆ, ಸೊ ಇದು ಕೂಡ ತುಂಬಾ ತೊಗೊಳಕ್ಕೆ ಹೋಗ್ಬಿಡಿ, ಒಂದು 2 ml ತೊಗೊಳ್ಳಿ ಸಾಕು. ಸೊ ಒರಿಜಿನಲ್ ಸೊಲ್ಯೂಷನ್ ತೊಗೊಳ್ತೀರಾ, ಇದನ್ನು OS ಅಂತಲೂ ಕೂಡ ಕರೀತಾರೆ. ಅದಕ್ಕೆ ನೆಸ್ಲರ್ಸ್ ರಿಯೇಜೆಂಟ್ ಹಾಕ್ತೀರಾ, ಇದು ಅಷ್ಟೇ ಒಂದು 2 to 3 ಡ್ರಾಪ್ಸ್ ಹಾಕಿ. ಅದಾದ ನಂತರ ಎಕ್ಸಸ್ ಆಫ್ NaOH, ಸೊ ಜಾಸ್ತಿ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಹಾಕಿ. ಆಗ ಏನಾಗುತ್ತೆ, ಎ ಬ್ರೌನ್ ಪ್ರೆಸಿಪಿಟೇಟ್ ಇಸ್ ಫಾರ್ಮ್ಡ್, ಒಂದು ಬ್ರೌನ್ ಕಲರ್ಡ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಫಾರ್ಮ್ ಆದರೆ NH4+ ಇಸ್ ಕನ್ಫರ್ಮ್ಡ್. ಇನ್ ಕೇಸ್ ನಿಮಗೆ 0 ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಬರಲಿಲ್ಲ, ಆಬ್ಸೆಂಟ್ ಆಯಿತು ಅಂತ ಅಂದರೆ ಫಸ್ಟ್ ಗ್ರೂಪ್ ಮತ್ತು ಸೆಕೆಂಡ್ ಗ್ರೂಪನ್ನು ಬರೀಬೇಕು, ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಡಿಟೆಕ್ಷನ್ ಆಫ್ ಫಸ್ಟ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಎಕ್ಸ್ಪೆರಿಮೆಂಟ್, ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಡೈಲ್ಯೂಟ್ HCl. ಅಬ್ಸರ್ವೇಷನ್, ನೋ ಪ್ರೆಸಿಪಿಟೇಟ್. ಇನ್ಫರೆನ್ಸ್, ಫಸ್ಟ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಈಸ್ ಆಬ್ಸೆಂಟ್. ಸೊ ನಿಮಗೆ ಕೊಟ್ಟಿರಲ್ಲ ಫಸ್ಟ್ ಗ್ರೂಪಲ್ಲಿ. ಆ್ಯಂಡ್ ನೆಕ್ಸ್ಟ್ ಇಸ್ ಡಿಟೆಕ್ಷನ್ ಆಫ್ ಸೆಕೆಂಡ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಎಕ್ಸ್ಪೆರಿಮೆಂಟ್, ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಡೈಲ್ಯೂಟ್ HCl ಪ್ಲಸ್ H2S. H2S ಅಂದರೆ ಹೈಡ್ರೋಜನ್ ಸಲ್ಫೈಡ್. ನೋ ಪ್ರೆಸಿಪಿಟೇಟ್. ಇನ್ಫರೆನ್ಸ್, ಸೆಕೆಂಡ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಈಸ್ ಆಬ್ಸೆಂಟ್. ಸೊ 0 ಗ್ರೂಪ್ ಆದ ತಕ್ಷಣ ಅದು ಬರಲಿಲ್ಲ ಅಂತ ಅಂದರೆ ನೀವು ಡೈರೆಕ್ಟಾಗಿ ಥರ್ಡ್ ಗ್ರೂಪನ್ನ ಮಾಡಬೇಕು. ಬಟ್ ಬರಿಬೇಕಾದ್ರೆ ಫಸ್ಟ್ ಮತ್ತು ಸೆಕೆಂಡ್ ಗ್ರೂಪ್ನ ಇನ್ಕ್ಲೂಡ್ ಮಾಡಬೇಕು, ಅಂದರೆ ಆಬ್ಸೆಂಟ್ ಅಂತ ತೋರಿಸ್ಬೇಕು. ಸೊ ನೆಕ್ಸ್ಟ್ ಒನ್, ಡಿಟೆಕ್ಷನ್ ಆಫ್ ಥರ್ಡ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಎಕ್ಸ್ಪೆರಿಮೆಂಟ್ ಪಾರ್ಟ್, ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಅಮೋನಿಯಂ ಕ್ಲೋರೈಡ್ ಸೊಲ್ಯೂಷನ್ NH4Cl ಸೊಲ್ಯೂಷನ್ ಪ್ಲಸ್ NH4OH ಸೊಲ್ಯೂಷನ್, ದಟ್ ಈಸ್ ಅಮೋನಿಯಂ ಹೈಡ್ರಾಕ್ಸೈಡ್, ಡ್ರಾಪ್ ವೈಸ್. ಸೊ ಒರಿಜಿನಲ್ ಸೊಲ್ಯೂಷನ್ ತೊಗೊಳ್ತೀರಾ, ಸೊ ಇಲ್ಲೂ ಅಷ್ಟೇ ಒಂದು 2 ml ತೊಗೊಳ್ಳಿ ಸಾಕು. ಅದಕ್ಕೆ ಅಮೋನಿಯಂ ಕ್ಲೋರೈಡ್ ಸೊಲ್ಯೂಷನ್ ಹಾಕ್ತೀರಾ. ಹಾಕಿದ್ಮೇಲೆ NH4OH ಅಮೋನಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ನ
ಡ್ರಾಪ್ ವೈಸ್ ಹಾಕಬೇಕು. ಸೊ ಒಂದೊಂದೇ ಡ್ರಾಪ್ ಹಾಕಬೇಕು, ಒಂದೇ ಸಲ ಸುರಿಯುವಂಥದ್ದಲ್ಲ, ಒಂದೊಂದೇ ಡ್ರಾಪ್ ಹಾಕಿ. ಆಗೇನಾಗುತ್ತೆ, ಎ ಜಿಲಾಟಿನಸ್ ವೈಟ್ ಪ್ರೆಸಿಪಿಟೇಟ್ ಇಸ್ ಫಾರ್ಮ್ಡ್, ಅಂದರೆ ಒಂದು ಜೆಲ್ಲಿ ಥರ ಫಾರ್ಮ್ ಆಗಿರುತ್ತೆ. ಸೊ ಆ ರೀತಿ ಫಾರ್ಮ್ ಆದರೆ ಥರ್ಡ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಈಸ್ ಪ್ರೆಸೆಂಟ್, Al3+ ಮೇ ಬಿ ಪ್ರೆಸೆಂಟ್. ಸೊ ಥರ್ಡ್ ಗ್ರೂಪಲ್ಲಿ Al3+ ಅಲ್ಯೂಮಿನಿಯಂ ರ್ಯಾಡಿಕಲ್ ಮೇ ಬಿ ಪ್ರೆಸೆಂಟ್ ಅಂತ ಅರ್ಥ. ಇನ್ ಕೇಸ್ ನಿಮಗೆ ಯಾವುದೇ ರೀತಿ PPT ಬರಲಿಲ್ವಾ, ಸೊ ಜಿಲಾಟಿನಸ್ ವೈಟ್ ಪ್ರೆಸಿಪಿಟೇಟ್ ಬರಲಿಲ್ವಾ, ಇಫ್ ನೋ ಪ್ರೆಸಿಪಿಟೇಟ್, ಸೊ ಆಗ ಥರ್ಡ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಈಸ್ ಆಬ್ಸೆಂಟ್. ನಿಮಗೇನಾದರೂ ಜಿಲಾಟಿನಸ್ ವೈಟ್ ಪ್ರೆಸಿಪಿಟೇಟ್ ಬಂದಿದ್ದರೆ Al3+ ಪ್ರೆಸೆಂಟ್ ಅಂತ ಅರ್ಥ. ಆಗ ನೀವು ಕನ್ಫರ್ಮೇಟರಿ ಟೆಸ್ಟನ್ನು ಮಾಡಬೇಕು. ಸೊ ಕನ್ಫರ್ಮೇಟರಿ ಟೆಸ್ಟ್ ಫಾರ್ Al3+. ಎಕ್ಸ್ಪೆರಿಮೆಂಟ್, ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ NaOH ಸೊಲ್ಯೂಷನ್ ಡ್ರಾಪ್ ವೈಸ್. ಸೊ ಇಲ್ಲಿ ಒರಿಜಿನಲ್ ಸೊಲ್ಯೂಷನ್ ತೊಗೊಳ್ತೀರಾ, ಅಂದರೆ ಸಾಲ್ಟ್ ಸೊಲ್ಯೂಷನ್, ಅದಕ್ಕೆ NaOH ಸೊಲ್ಯೂಷನ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ನ ಡ್ರಾಪ್ ವೈಸ್ ಹಾಕಬೇಕು. ಆಗ ಎಗೇನ್ ಏನಾಗುತ್ತೆ, ವೈಟ್ ಜಿಲಾಟಿನಸ್ ಪ್ರೆಸಿಪಿಟೇಟ್ ಇಸ್ ಫಾರ್ಮ್ಡ್ ವಿಚ್ ಈಸ್ ಸಾಲ್ಯುಬಲ್ ಇನ್ ಎಕ್ಸಸ್ ಆಫ್ NaOH ಟು ಫಾರಮ್ ಕ್ಲಿಯರ್ ಸೊಲ್ಯೂಷನ್. ಅಂದರೆ ನೀವು ಒರಿಜಿನಲ್ ಸೊಲ್ಯೂಷನ್ಗೆ ಡ್ರಾಪ್ ವೈಸ್ NaOH ಸೊಲ್ಯೂಷನ್ ಹಾಕಿದಾಗ ಒಂದು ವೈಟ್ ಜಿಲಾಟಿನಸ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಸೊ ಅದಕ್ಕೇ ಎಕ್ಸಸ್ ಆಫ್ NaOH, ಸೊ ಜಾಸ್ತಿ ಅಮೌಂಟಲ್ಲಿ NaOH ಹಾಕಿ ಶೇಕ್ ಮಾಡಿದಾಗ ನಿಮ್ಮ ಪ್ರೆಸಿಪಿಟೇಟ್ ಏನು ಫಾರ್ಮ್ ಆಗಿರುತ್ತೆ, ಸೊ ಅದು ಸಾಲ್ಯುಬಲ್ ಆಗಿ ಕ್ಲಿಯರ್ ಸೊಲ್ಯೂಷನ್ ಆಗುತ್ತೆ. ಆ ಕ್ಲಿಯರ್ ಸೊಲ್ಯೂಷನ್ಗೆ ಸಾಲಿಡ್ NH4Cl ಅಂದರೆ ಅಮೋನಿಯಂ ಕ್ಲೋರೈಡ್ ಸಾಲ್ಟನ್ನು ಹಾಕಬೇಕು. ಸಾಲ್ಟ್ ಹಾಕಿ ಹೀಟ್ ಮಾಡಬೇಕು. ಆಗ ಎಗೇನ್ ಜಿಲಾಟಿನಸ್ ವೈಟ್ ಪ್ರೆಸಿಪಿಟೇಟ್ ಫಾರ್ಮ್ ಆದರೆ Al3+ ಇಸ್ ಕನ್ಫರ್ಮ್ಡ್ ಅಂತ ಅರ್ಥ. ಇನ್ ಕೇಸ್ ನಿಮಗೆ ಥರ್ಡ್ ಗ್ರೂಪಲ್ಲಿ ಯಾವುದೇ ರೀತಿ ಪ್ರೆಸಿಪಿಟೇಟ್ ಬರಲಿಲ್ಲ ಅಂತ ಅಂದರೆ ನೀವು ಫೋರ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ನ ಮಾಡಬೇಕಾಗತ್ತೆ. ಸೊ ಡಿಟೆಕ್ಷನ್ ಆಫ್ ಫೋರ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಎಕ್ಸ್ಪೆರಿಮೆಂಟ್, ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ NH4Cl ಸೊಲ್ಯೂಷನ್ ಪ್ಲಸ್ NH4OH ಸೊಲ್ಯೂಷನ್ ಎಕ್ಸಸ್ ಪ್ಲಸ್ H2S. ಸೊ ಒರಿಜಿನಲ್ ಸೊಲ್ಯೂಷನ್ ತೊಗೊಳ್ತೀರಾ, ಅದಕ್ಕೆ ಅಮೋನಿಯಂ ಕ್ಲೋರೈಡ್ ಸೊಲ್ಯೂಷನ್ ಹಾಕ್ತೀರಾ. ಅದಾದ ನಂತರ ಅಮೋನಿಯಂ ಹೈಡ್ರಾಕ್ಸೈಡನ್ನು ಜಾಸ್ತಿ ಅಮೌಂಟಲ್ಲಿ ಹಾಕ್ತೀರಾ. ಇದಕ್ಕೇ ಹೈಡ್ರೋಜನ್ ಸಲ್ಫೈಡ್ ಹಾಕ್ತೀರಾ. ಹಾಕಿದಾಗ ವೈಟ್ ಪ್ರೆಸಿಪಿಟೇಟ್ ಬಂದರೆ ಫೋರ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಇಸ್ ಪ್ರೆಸೆಂಟ್, Zn2+, ಸೊ ಜಿಂಕ್ ರ್ಯಾಡಿಕಲ್ ಮೇ ಬಿ ಪ್ರೆಸೆಂಟ್. ಸೊ ವೈಟ್ ಇಲ್ಲ, ವೈಟ್ ಬರಲಿಲ್ಲ, ಅದ್ರ ಬದಲಾಗಿ ಬಫ್ ಕಲರ್ಡ್ ಪ್ರೆಸಿಪಿಟೇಟ್ ಬಂತು ಅಂದರೆ ಫೋರ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಇಸ್ ಪ್ರೆಸೆಂಟ್, Mn2+ ಮೇ ಬಿ ಪ್ರೆಸೆಂಟ್. ಸೊ ಮ್ಯಾಂಗನಸ್ ರ್ಯಾಡಿಕಲ್ ಮೇ ಬಿ ಪ್ರೆಸೆಂಟ್. ಇನ್ ಕೇಸ್ ಯಾವುದೇ ಪ್ರೆಸಿಪಿಟೇಟ್ ಬರಲಿಲ್ಲ, ಸೊ ನೋ ಪ್ರೆಸಿಪಿಟೇಟ್, ಆಗ ಫೋರ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಈಸ್ ಆಬ್ಸೆಂಟ್. ಇನ್ ಕೇಸ್ ನಿಮಗೆ ವೈಟ್ ಮತ್ತು ಬಫ್ ಕಲರ್ ಪ್ರೆಸಿಪಿಟೇಟ್ ಬಂದರೆ ಸೊ ನೀವು ಕನ್ಫರ್ಮೇಟರಿ ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಕನ್ಫರ್ಮೇಟರಿ ಟೆಸ್ಟ್ ಫಾರ್ Zn2+ ಆ್ಯಂಡ್ Mn2+. ಸೊ ಎರಡಕ್ಕೂ ಕೂಡ ಸೇಮ್ ಎಕ್ಸ್ಪೆರಿಮೆಂಟೇ, ಲೈಕ್ ಸಿಲ್ವರ್ ನೈಟ್ರೇಟ್ ಟೆಸ್ಟ್ ಥರ, ಆದರೆ ಅಬ್ಸರ್ವೇಷನಲ್ಲಿ ಡಿಫ್ರೆನ್ಸ್ ಇದೆ. ಸೊ ಎಕ್ಸ್ಪೆರಿಮೆಂಟ್ ಪಾರ್ಟ್ ನೋಡಿ, ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ NaOH ಸೊಲ್ಯೂಷನ್. ಸೊ ಒರಿಜಿನಲ್ ಸೊಲ್ಯೂಷನ್ ತೊಗೊಳ್ತೀರಾ, ಅದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಹಾಕ್ತೀರಾ. ಹಾಕಿದಾಗ ಎ ವೈಟ್ ಪ್ರೆಸಿಪಿಟೇಟ್ ಇಸ್ ಫಾರ್ಮ್ಡ್ ವಿಚ್ ಈಸ್ ಸಾಲ್ಯುಬಲ್ ಇನ್ ಎಕ್ಸಸ್ ಆಫ್ NaOH. ಸೊ ವೈಟ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ, ಅದಕ್ಕೆ ಎಕ್ಸಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ ಸೊ ಅದು ಸಾಲ್ಯುಬಲ್ ಆಗುತ್ತೆ. ಆದರೆ Zn2+ ಈಸ್ ಕನ್ಫರ್ಮ್ಡ್. ಇನ್ ಕೇಸ್ ನಿಮಗೆ ವೈಟ್ ಪ್ರೆಸಿಪಿಟೇಟ್ ಬಂತು, ಆದರೆ ಅದು ಬ್ರೌನಿಗೆ ಟರ್ನ್ ಆಯಿತು ಆನ್ ಎಕ್ಸ್ಪೋಜರ್ ಟು ಏರ್, ಸೊ ಆಗೇನಂತ ಅರ್ಥ, Mn2+ ಈಸ್ ಕನ್ಫರ್ಮ್ಡ್. ಇನ್ ಕೇಸ್ ನಿಮಗೆ ಫೋರ್ತ್ ಗ್ರೂಪಲ್ಲಿ ಯಾವುದೇ ರ್ಯಾಡಿಕಲ್ ಪ್ರೆಸೆಂಟ್ ಆಗಲಿಲ್ಲ ಅಂದರೆ ಫಿಫ್ತ್ ಗ್ರೂಪನ್ನು ಮಾಡಬೇಕು. ಸೊ ಡಿಟೆಕ್ಷನ್ ಆಫ್ ಫಿಫ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಎಕ್ಸ್ಪೆರಿಮೆಂಟ್, ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ NH4Cl ಸೊಲ್ಯೂಷನ್, NH4OH ಸೊಲ್ಯೂಷನ್ ಎಕ್ಸಸ್, NH4 CO3 ಸೊಲ್ಯೂಷನ್. ಸೊ ಒರಿಜಿನಲ್ ಸೊಲ್ಯೂಷನ್ ತೊಗೊಳ್ತೀರಾ, ಅದಕ್ಕೆ ಅಮೋನಿಯಂ ಕ್ಲೋರೈಡ್ ಸೊಲ್ಯೂಷನ್ ಆ್ಯಂಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಜಾಸ್ತಿ ಹಾಕಬೇಕು. ಅದಾದ ನಂತರ ಅಮೋನಿಯಂ ಕಾರ್ಬೋನೇಟ್ ಸೊಲ್ಯೂಷನ್ ಹಾಕಬೇಕು. ಹಾಕಿದಾಗ ವೈಟ್ ಪ್ರೆಸಿಪಿಟೇಟ್ ಬಂದರೆ ಫಿಫ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಈಸ್ ಪ್ರೆಸೆಂಟ್, Ba2+ ಆರ್ Ca2+ ಆರ್ Sr2+ ಮೇ ಬಿ ಪ್ರೆಸೆಂಟ್. ಸೊ ವೈಟ್ ಪ್ರೆಸಿಪಿಟೇಟ್ ಬಂದರೆ ಫಿಫ್ತ್ ಗ್ರೂಪ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ಅದರಲ್ಲಿ 3 ರ್ಯಾಡಿಕಲ್ಸ್ ಬರುತ್ತೆ ಫಿಫ್ತ್ ಗ್ರೂಪಲ್ಲಿ, ಬೇರಿಯಮ್, ಕ್ಯಾಲ್ಶಿಯಂ ಆರ್ ಸ್ಟ್ರಾಂಚಿಯಮ್. ಸೊ 3ರಲ್ಲಿ ಯಾವುದಾದ್ರೂ ಒಂದು ರ್ಯಾಡಿಕಲ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ಸೊ ಆಗ ನೀವು ಅದಕ್ಕೆ ಕನ್ಫರ್ಮೇಟರಿ ಟೆಸ್ಟ್ ಮಾಡಿ ಫೈಂಡ್ ಔಟ್ ಮಾಡಬೇಕು. ಇನ್ ಕೇಸ್ ಪ್ರೆಸಿಪಿಟೇಟ್ ಬರಲಿಲ್ಲ ಅಂತ ಅಂದರೆ ಫಿಫ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಈಸ್ ಆಬ್ಸೆಂಟ್. ಇನ್ ಕೇಸ್ ನಿಮಗೆ ವೈಟ್ ಪ್ರೆಸಿಪಿಟೇಟ್ ಬಂತಾ, ಸೊ ಆಗ ನೀವು ಕನ್ಫರ್ಮೇಟರಿ ಟೆಸ್ಟ್ ಮಾಡಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಕನ್ಫರ್ಮೇಟರಿ ಟೆಸ್ಟ್ ಫಾರ್ Ba2+ ಆರ್ Ca2+ ಆರ್ Sr2+. ಇಲ್ಲಿ ಒಂದು ಆರ್ಡರ್ನ ನಾವು ಫಾಲೋ ಮಾಡಬೇಕಾಗುತ್ತೆ.
ಸೊ ಫಸ್ಟು Ba2+, ಬೇರಿಯಮ್, ಅದಾದಮೇಲೆ ಸ್ಟ್ರಾನ್ಷಿಯಮ್ ಆ್ಯಂಡ್ ನೆಕ್ಸ್ಟ್ ಒನ್ ಕ್ಯಾಲ್ಶಿಯಮ್. ಸೊ ಈ ಆರ್ಡರ್ನೇ ಫಾಲೋ ಮಾಡಬೇಕು. ಸೊ ಫಸ್ಟ್ ಎಕ್ಸ್ಪೆರಿಮೆಂಟ್ ಪಾರ್ಟ್ ನೋಡಿ. ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಡೈಲ್ಯೂಟ್ ಅಸಿಟಿಕ್ ಆ್ಯಸಿಡ್ ಪ್ಲಸ್ K2CrO4 ದಟ್ ಈಸ್ ಪೊಟ್ಯಾಷಿಯಮ್ ಕ್ರೋಮೇಟ್ ಸೊಲ್ಯೂಷನ್. ಸೊ ಒರಿಜಿನಲ್ ಸೊಲ್ಯೂಷನ್ ತೊಗೊಳ್ತೀರಾ, ಅದಕ್ಕೆ ಡೈಲ್ಯೂಟ್ ಅಸಿಟಿಕ್ ಆ್ಯಸಿಡ್ ಹಾಕಿ ಪೊಟ್ಯಾಷಿಯಮ್ ಕ್ರೋಮೇಟ್ ಅಂದರೆ ಇದು ಒಂದು ಯೆಲ್ಲೋ ಕಲರ್ಡ್ ಸೊಲ್ಯೂಷನ್. ಆಗ ಯೆಲ್ಲೋ ಪ್ರಿಸಿಪಿಟೇಟ್ ಫಾರ್ಮ್ ಆದರೆ Ba2+ ಇಸ್ ಕನ್ಫರ್ಮ್ಡ್ ಅಂತ. ಸೊ ನೋಡಿ, ಯೆಲ್ಲೋ ಪ್ರಿಸಿಪಿಟೇಟ್ ಅಂದರೆ ಒಂದೊಂದು ಕಡೆ ಏನಾಗುತ್ತೆ, ಆಬ್ಸೆಂಟ್ ಇದ್ದಾಗ ಯೆಲ್ಲೋ ಕಲರ್ಡ್ ಸೊಲ್ಯೂಷನ್ ಬರುತ್ತೆ. ಯಾಕೆ, ನೀವಿಲ್ಲಿ ಪೊಟ್ಯಾಷಿಯಮ್ ಕ್ರೋಮೈಡ್ ಕೂಡ ಹಾಕ್ತೀರಾ, ಹೌದಾ, ಯೆಲ್ಲೋ ಕಲರ್ಡ್ ಸೊಲ್ಯೂಷನ್ನು. ಆಗ ನಿಮಗೊಂದು ಆರೆಂಜ್ ಥರ ಬರುತ್ತೆ, ನೀವು ಅದನ್ನೇ ಪ್ರಿಸಿಪಿಟೇಟ್ ಅಂದ್ಕೊಂಡ್ಬಿಡ್ತಾರೆ ತುಂಬ ಜನ. ಸೊ ಅದು ಪ್ರಿಸಿಪಿಟೇಟ್ ಅಲ್ಲ. ಸೊ ಗೊತ್ತಾಗತ್ತೆ ನಿಮಗೆ, ಹೌದಾ. ಸೊ ಯೆಲ್ಲೋ ಪ್ರಿಸಿಪಿಟೇಟ್ ಫಾರ್ಮ್ ಆದರೆ Ba2+ ಇಸ್ ಕನ್ಫರ್ಮ್ಡ್. ಇನ್ ಕೇಸ್ ಬರಲಿಲ್ವಾ, ಯೆಲ್ಲೋ ಸೊಲ್ಯೂಷನ್ ಬಂತಾ, ಸೊ ಆಬ್ಸೆಂಟ್ ಅಂತ ಅರ್ಥ. ನೆಕ್ಸ್ಟ್ ಏನು ಮಾಡಬೇಕು, ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ NH4 ಟ್ವೈಸ್ SO4 ಸೊಲ್ಯೂಷನ್. ಸೊ ಒರಿಜಿನಲ್ ಸೊಲ್ಯೂಷನ್ ತೊಗೊಳ್ತೀರಾ, ಅದಕ್ಕೆ ಅಮೋನಿಯಂ ಸಲ್ಫೇಟ್ ಸೊಲ್ಯೂಷನ್ನ ಆ್ಯಡ್ ಮಾಡ್ತೀರಾ. ಆಗ ವೈಟ್ ಪ್ರಿಸಿಪಿಟೇಟ್ ಬಂದರೆ Sr2+, ಅಂದರೆ ಸ್ಟ್ರಾನ್ಷಿಯಮ್ ರ್ಯಾಡಿಕಲ್ ಈಸ್ ಕನ್ಫರ್ಮ್ಡ್. ಇನ್ ಕೇಸ್ ವೈಟ್ ಪ್ರಿಸಿಪಿಟೇಟ್ ಬರಲಿಲ್ಲ ಅಂತ ಅಂದರೆ ಮತ್ತೇನು ಮಾಡಬೇಕು, ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ ಅಮೋನಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಪ್ಲಸ್ ಅಮೋನಿಯಂ ಆಕ್ಸಲೇಟ್. ಸೊ ಒರಿಜಿನಲ್ ಸೊಲ್ಯೂಷನ್ಗೆ ಅಮೋನಿಯಂ ಹೈಡ್ರಾಕ್ಸೈಡು ಮತ್ತು ಅಮೋನಿಯಂ ಆಕ್ಸಲೇಟ್ ಹಾಕಬೇಕು. ಆಗ ವೈಟ್ ಪ್ರಿಸಿಪಿಟೇಟ್ ಬಂದರೆ Ca2+, ಸೊ ಕ್ಯಾಲ್ಶಿಯಮ್ ರ್ಯಾಡಿಕಲ್ ಇಸ್ ಕನ್ಫರ್ಮ್ಡ್. ಸೊ ಇದೆಲ್ಲವೂ ಕೂಡ ಕೆಮಿಕಲ್ ಟೆಸ್ಟ್ ಆಯಿತು. ಸೊ ನೀವು ಫ್ಲೇಮ್ ಟೆಸ್ಟ್ ಮಾಡೋದ್ರಿಂದನೂ ಕೂಡ ಯಾವ ರ್ಯಾಡಿಕಲ್ ಅಂತ ಐಡೆಂಟಿಫೈ ಮಾಡ್ಬೋದು. ಸೊ ಅದು ಹೇಗೆ ಮಾಡಬೇಕು ಅಂದರೆ, ಎ ಪೇಸ್ಟ್ ಆಫ್ ಸಾಲ್ಟ್ ಮೇಡ್ ವಿತ್ ಕಾನ್ಸಂಟ್ರೇಟೆಡ್ HCl ಈಸ್ ಎಕ್ಸ್ಪೋಸ್ಡ್ ಟು ದ ನಾನ್ ಲೂಮಿನಸ್ ಫ್ಲೇಮ್ ಥ್ರೂ ಪ್ಲಾಟಿನಮ್ ವೈರ್. ಸೊ ಇಲ್ಲೇನು ಮಾಡಬೇಕಾಗತ್ತೆ, ನಿಮ್ಮ ಸಾಲ್ಟ್ ಏನಿರುತ್ತೆ ಅದನ್ನು ಕಾನ್ಸಂಟ್ರೇಟೆಡ್ HCl ಹೈಡ್ರೋಕ್ಲೋರಿಕ್ ಆ್ಯಸಿಡಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಸೊ ಪೇಸ್ಟ್ ಮಾಡಿಕೊಂಡು ಒಂದು ಪ್ಲಾಟಿನಮ್ ವೈರ್ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಲ್ಯಾಬ್ಗಳಲ್ಲಿ ಪ್ಲಾಟಿನಮ್ ವೈರ್ ಇಟ್ಟಿರಲ್ಲ. ಸೊ ನೀವೇನು ಮಾಡಬೇಕು, ಗ್ಲಾಸ್ ರಾಡ್ ತೊಗೋಬೇಕು. ಸೊ ಆ ಗ್ಲಾಸ್ ರಾಡ್ನ ತೊಗೊಂಡು ವಿತ್ ದ ಹೆಲ್ಪ್ ಆಫ್ ಗ್ಲಾಸ್ ರಾಡ್ ಸೊ ಅದನ್ನು ಫ್ಲೇಮಿಗೆ ಹಿಡಿದಾಗ ಸೊ ನಿಮಗೆ ಕಲರ್ಗಳು ಬರುತ್ತೆ. ಆಪಲ್ ಗ್ರೀನ್ ಕಲರ್ ಬಂದರೆ ಫ್ಲೇಮಲ್ಲಿ Ba2+ ಇಸ್ ಕನ್ಫರ್ಮ್ಡ್. ಸೊ ಅದೇ ಕ್ರಿಮ್ಸನ್ ರೆಡ್ ಕಲರ್ ಬಂದರೆ Sr2+ ಈಸ್ ಕನ್ಫರ್ಮ್ಡ್. ಸೊ ಬ್ರಿಕ್ ರೆಡ್ ಕಲರ್ ಬಂದರೆ Ca2+ ಇಸ್ ಕನ್ಫರ್ಮ್ಡ್ ಅಂತ ಅರ್ಥ. ಸೊ ಕೆಮಿಕಲ್ ಟೆಸ್ಟ್ ಮತ್ತು ಫ್ಲೇಮ್ ಟೆಸ್ಟ್ ಎರಡನ್ನೂ ಕೂಡ ಬರೆಯೋದಕ್ಕೆ ಟ್ರೈ ಮಾಡಿ. ಏನಾದರೂ ಬಂದರೆ ಸೊ ನೀವು ಫ್ಲೇಮ್ ಟೆಸ್ಟ್ ಮಾಡೋದ್ರಿಂದ ಈಸಿಯಾಗಿ ಯಾವ ರ್ಯಾಡಿಕಲ್ ಅಂತ ಐಡೆಂಟಿಫೈ ಮಾಡಬಹುದು. ಸೊ ಅದ್ರ ಕಲರ್ನ ನೋಡೋದ್ರಿಂದ. ಇನ್ ಕೇಸ್ ನಿಮಗೆ 5th ಗ್ರೂಪ್ ಬಂದಾಗ ಸೊ ಕೆಮಿಕಲ್ ಟೆಸ್ಟ್ ಮರ್ತೋಯ್ತು ಅಂತ ಅಂದರೆ ಫ್ಲೇಮ್ ಟೆಸ್ಟ್ ಮಾಡಿ ನೋಡಿ, ಆಗ ನಿಮಗೆ ಈಸಿಯಾಗಿ ಯಾವ ರ್ಯಾಡಿಕಲ್ ಅಂತ ಗೊತ್ತಾಗುತ್ತೆ. ಸೊ ಇನ್ ಕೇಸ್ 5th ಗ್ರೂಪ್ ಬರಲಿಲ್ಲ ಅಂತ ಅಂದರೆ ಸೊ ಕೊನೆಗೆ ಉಳಿದಿರುವಂಥದ್ದು 6th ಗ್ರೂಪು. ಸೊ ಇದರಲ್ಲಿ ಬಂದೇ ಬರುತ್ತೆ. ಸೊ ಡಿಟೆಕ್ಷನ್ ಆಫ್ 6th ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಎಕ್ಸ್ಪೆರಿಮೆಂಟ್ ಪಾರ್ಟ್, ಒರಿಜಿನಲ್ ಸೊಲ್ಯೂಷನ್ ಪ್ಲಸ್ NH4Cl ಸಾಲಿಡ್ ಪ್ಲಸ್ NH4OH ಸೊಲ್ಯೂಷನ್ ಪ್ಲಸ್ Na2HPO4 ಸೊಲ್ಯೂಷನ್. ಸೊ ಒರಿಜಿನಲ್ ಸೊಲ್ಯೂಷನ್ ತೊಗೊಳ್ತೀರಾ, ಅದಕ್ಕೆ ಅಮೋನಿಯಂ ಕ್ಲೋರೈಡ್ ಸಾಲಿಡ್ ಹಾಕಬೇಕು, ಅಂದರೆ ಸಾಲ್ಟ್ ಹಾಕಬೇಕು. ಹಾಕಿ ಅಮೋನಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಹಾಕ್ತೀರಾ. ಅದಾದ ನಂತರ ಡೈಸೋಡಿಯಂ ಹೈಡ್ರೋಜನ್ ಫಾಸ್ಫೇಟ್ ಸೊಲ್ಯೂಷನ್ ಹಾಕ್ತೀರಾ. ಹಾಕಿದಾಗ ವೈಟ್ ಪ್ರಿಸಿಪಿಟೇಟ್ ಫಾರ್ಮ್ ಆದರೆ 6th ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಈಸ್ ಪ್ರೆಸೆಂಟ್. Mg2+ ಈಸ್ ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್ಡ್. ಸೊ ಇಲ್ಲಿರುವಂಥ ರ್ಯಾಡಿಕಲ್ ಯಾವುದು, ಮೆಗ್ನೀಷಿಯಮ್ ರ್ಯಾಡಿಕಲ್ Mg2+. ಸೊ ಇಲ್ಲೂ ಕೂಡ ಅಡಿಷ್ನಲ್ ಆಗಿ ನಿಮಗೆ ಕನ್ಫರ್ಮೇಟರಿ ಟೆಸ್ಟ್ ಅಂತ ಇಲ್ಲ. ಸೊ ಇದು ಮಾಡಿದ್ರೇ ಸಾಕು. ಸೊ ಇದಿಷ್ಟು ಕೂಡ ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲ್ ಆಯಿತು. ಸೊ ಈಗ ಕೊನೆಗೆ ಬರೀಬೇಕಾಗಿರುವಂಥದ್ದು ರಿಪೋರ್ಟ್ ಆರ್ ರಿಸಲ್ಟ್. ಸೊ ಇದರಲ್ಲಿ ಏನು ಬರೀತೀರಾ, ದ ಗಿವನ್ ಇನ್ಆರ್ಗ್ಯಾನಿಕ್ ಸಾಲ್ಟ್ ಕಂಟೈನ್ಸ್. ಸೊ ನಿಮ್ಮ ಸಾಲ್ಟಲ್ಲಿ ಏನಿದೆ, ಆ್ಯಸಿಡ್ ರ್ಯಾಡಿಕಲ್ ಆ್ಯಂಡ್ ಬೇಸಿಕ್ ರ್ಯಾಡಿಕಲ್. ಸೊ ಆ್ಯಸಿಡ್ ರ್ಯಾಡಿಕಲ್ ಯಾವುದು ಪ್ರೆಸೆಂಟ್ ಆಯಿತು ಆ್ಯಂಡ್ ಬೇಸಿಕ್ ರ್ಯಾಡಿಕಲ್ ಯಾವುದು ಪ್ರೆಸೆಂಟ್ ಆಯಿತು ಅಂತ. ಸೊ ಇದಾದ ನಂತರ ಹೆನ್ಸ್ ದ ಗಿವನ್ ಸಾಲ್ಟ್ ಈಸ್. ಸೊ ಆ್ಯಸಿಡ್ ರ್ಯಾಡಿಕಲ್ ಮತ್ತು ಬೇಸಿಕ್ ರ್ಯಾಡಿಕಲ್ ಎರಡನ್ನು ಕಂಬೈನ್ ಮಾಡಿದಾಗ ನಿಮಗೆ ಬರುವಂಥದ್ದೇ ಸಾಲ್ಟ್. ಫಾರ್ ಎಕ್ಸಾಂಪಲ್, ನಮಗೆ ಆ್ಯಸಿಡ್ ರ್ಯಾಡಿಕಲ್ಲು Cl- ಬಂತು ಅಂದ್ಕೊಳ್ಳಿ, ಕ್ಲೋರೈಡ್ ರ್ಯಾಡಿಕಲ್, ಆ್ಯಂಡ್ ಬೇಸಿಕ್ ರ್ಯಾಡಿಕಲ್ಲು NH4+. ಸೊ ಆಗ ಸಾಲ್ಟ್ ಯಾವುದಾಗುತ್ತೆ, ಗೆಸ್ ಮಾಡಿ, NH4Cl. ಏನು NH4Cl ಅಂದರೆ ಅಮೋನಿಯಂ ಕ್ಲೋರೈಡ್. ಸೊ ಅಮೋನಿಯಂ ಕ್ಲೋರೈಡ್ ಇಸ್ ಅ ಸಾಲ್ಟ್. ಸೊ ಮಾಲಿಕ್ಯುಲರ್ ಫಾರ್ಮುಲಾನು ಬರೀರಿ, ಅದರ ಪಕ್ಕದಲ್ಲಿ ಅದರ ನೇಮನ್ನು ಕೂಡ ಬರೀರಿ. ಸೊ ಇದಿಷ್ಟು ಬರೆದ್ರೆ ನಿಮ್ಮ ಸಾಲ್ಟ್ ಅನಾಲಿಸಿಸ್ ಕಂಪ್ಲೀಟ್ ಆಗುತ್ತೆ. ಇದನ್ನು ಒಂದ್ಸಲ ನೋಡ್ಕೊಳ್ಳಿ. HCl ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್, H2SO4 ಸಲ್ಫ್ಯೂರಿಕ್ ಆ್ಯಸಿಡ್, K2Cr2O7 ಪೊಟ್ಯಾಷಿಯಮ್ ಡೈಕ್ರೋಮೇಟ್, NaOH ಸೋಡಿಯಂ ಹೈಡ್ರಾಕ್ಸೈಡ್, CCl4
ಕಾರ್ಬನ್ ಟೆಟ್ರಾಕ್ಲೋರೈಡ್, HNO3, ನೈಟ್ರಿಕ್ ಆ್ಯಸಿಡ್, BaCl2, ಬೇರಿಯಂ ಕ್ಲೋರೈಡ್, H2S, ಹೈಡ್ರೋಜನ್ ಸಲ್ಫೈಡ್, NH4Cl, ಅಮೋನಿಯಂ ಕ್ಲೋರೈಡ್, NH4OH, ಅಮೋನಿಯಂ ಹೈಡ್ರಾಕ್ಸೈಡ್, NH4 twice CO3, ಅಮೋನಿಯಂ ಕಾರ್ಬೋನೇಟ್, K2CrO4, ಪೊಟ್ಯಾಷಿಯಂ ಕ್ರೋಮೇಟ್, Na2HPO4, ಡೈಸೋಡಿಯಂ ಹೈಡ್ರೋಜನ್ ಫಾಸ್ಫೇಟ್. ಸೊ ಇದರ ನೇಮ್ಸ್ಗಳು ಗೊತ್ತಿರಲಿ. ನಿಮ್ಮ ಸಾಲ್ಟಲ್ಲಿ ಯಾವ ಆ್ಯಸಿಡ್ ರ್ಯಾಡಿಕಲ್ ಇದೆ ಅಂತ ನಿಮಗೆ ಗೊತ್ತಾದ ಮೇಲೆ ನೀವು ಅದು ಯಾವ ಸಾಲ್ಟ್ ಇರ್ಬೋದು ಅಂತ ಗೆಸ್ ಮಾಡ್ಬೋದು. ಹೇಗೆ ಅಂತ ಅಂದರೆ, ಸೊ ನೋಡಿ, ನಿಮಗೆ ಕಾರ್ಬೋನೇಟ್ ರ್ಯಾಡಿಕಲ್ ಪ್ರೆಸೆಂಟ್ ಇದೆ ಅಂತ ಗೊತ್ತಾಯಿತು ಅಂದ್ಕೊಳ್ಳಿ. ಸೊ ಆಗ ನಿಮಗೆ ಬಂದಿರುವಂಥ ಸಾಲ್ಟ್ಗಳು ಯಾವುದಾಗಿರುತ್ತೆ, ಐದರ್ ಜಿಂಕ್ ಕಾರ್ಬೋನೇಟ್, ಸೊ ಜಿಂಕ್ ಕಾರ್ಬೋನೇಟ್ ಆಗಿರ್ಬೋದು, ಇಲ್ಲ ಕ್ಯಾಲ್ಶಿಯಂ ಕಾರ್ಬೋನೇಟು, ಇಲ್ಲಾಂದರೆ ಮೆಗ್ನೀಷಿಯಮ್ ಕಾರ್ಬೋನೇಟ್ ಆಗಿರುತ್ತೆ. ಸೊ ಈ 3 ಸಾಲ್ಟ್ಗಳಲ್ಲೇ ಯಾವುದಾದ್ರೂ ಒಂದು ಸಾಲ್ಟ್ ಆಗಿರುತ್ತೆ. ಓಕೆ, ಸೊ ಅದೇನಾದರೂ ಕ್ಲೋರೈಡ್ ರ್ಯಾಡಿಕಲ್ ಬಂತು ಅಂದ್ಕೊಳ್ಳಿ, ಆ್ಯಸಿಡ್ ರ್ಯಾಡಿಕಲ್, ಆಗ ಪಾಸಿಬಿಲಿಟಿ ಏನು, ಐದರ್ ನಿಮಗೆ ಅಮೋನಿಯಂ ಕ್ಲೋರೈಡ್ ಬಂದಿರ್ಬೋದು, ಇಲ್ಲ ಬೇರಿಯಂ ಕ್ಲೋರೈಡು, ಇಲ್ಲಾಂದರೆ ಸ್ಟ್ರಾನ್ಷಿಯಂ ಕ್ಲೋರೈಡ್ ಬಂದಿರುತ್ತೆ. 3 ಪಾಸಿಬಿಲಿಟಿ. ಬ್ರೋಮೈಡ್ ಬಂದಿದ್ದರೆ ಇರೋದು ಒಂದೇ ಪಾಸಿಬಿಲಿಟಿ, ಯಾವುದು, ಅಮೋನಿಯಂ ಬ್ರೋಮೈಡ್. ಸೊ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಇಸ್ ನೈಟ್ರೇಟ್, NO3-. ಸೊ ನೈಟ್ರೇಟ್ ಬಂದರೆ 2 ಪಾಸಿಬಿಲಿಟಿ ಇದೆ, ಬೇರಿಯಂ ನೈಟ್ರೇಟ್ ಆರ್ ಸ್ಟ್ರಾನ್ಷಿಯಂ ನೈಟ್ರೇಟ್. ಸೊ ಈ 2ರಲ್ಲಿ ಒಂದಾಗಿರುತ್ತೆ. ಸೊ ಅದೇನಾದರೂ ನಿಮಗೆ ಸಲ್ಫೇಟ್ ರ್ಯಾಡಿಕಲ್ ಬಂದಿದ್ದರೆ SO4 ಆಗ 4 ಪಾಸಿಬಿಲಿಟೀಸ್ ಇದೆ, ಅಲ್ಯೂಮಿನಿಯಂ ಸಲ್ಫೇಟ್, ಜಿಂಕ್ ಸಲ್ಫೇಟ್, ಮ್ಯಾಂಗನಸ್ ಸಲ್ಫೇಟ್, ಮೆಗ್ನೀಷಿಯಮ್ ಸಲ್ಫೇಟ್. ಸೊ ಈ 4ರಲ್ಲಿ ಒಂದನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹೇಗೆ ಅಂದರೆ ಬೈ ಸೀಯಿಂಗ್ ಇಟ್ಸ್ ಕಲರ್. ಸೊ ಕಲರ್ ಗೊತ್ತಿದೆ ನಿಮಗೆ, ಮ್ಯಾಂಗನಸ್ ಸಲ್ಫೇಟು ಪೇಲ್ ಪಿಂಕ್ ಕಲರ್ ಇರುತ್ತೆ. ಸೊ ಪೇಲ್ ಪಿಂಕ್ ಇದೆ ಅಂದರೆ ಅದು ಮ್ಯಾಂಗನಸ್ ಸಲ್ಫೇಟ್. ಇನ್ ಕೇಸ್ ನಿಮಗೆ ಸಲ್ಫೇಟ್ ಬಂದಿದೆ ಆದರೆ ಅದು ಪೇಲ್ ಪಿಂಕ್ ಇಲ್ಲ, ವೈಟ್ ಅಥವಾ ಕಲರ್ಲೆಸ್ ಅಂತ ಏನು ಹೇಳಿದ್ವಿ ಆ ರೀತಿ ಇದೆ ಅಂದರೆ, ಸೊ 3 ಪಾಸಿಬಿಲಿಟಿ. ಗೊತ್ತಾಗ್ತಿದೆಯಾ? ಸೊ ಈ ರೀತಿ ನೀವು ಸಾಲ್ಟನ್ನು ಗೆಸ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.